ಇವತ್ತು ನಿಮ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ನಾನು ತಿಳಿಸ್ಕೊಡೋದಿಕ್ಕೆ ನಾನು ಮತ್ತೆ ವಾಪಸ್ ಬಂದಿರೋದು. ಇವತ್ತು ಎಷ್ಟೆಲ್ಲ ಇನ್ಫಾರ್ಮೇಶನ್ಸ್ ನಾನು ನಿಮಗೆ ತಿಳಿಸ್ಬೋದು, ಎಷ್ಟು ಇನ್ಫಾರ್ಮೇಶನ್ ನಾನು ನಿಮ್ಗೆ ಹೇಳ್ಬೋದು, ಅಷ್ಟು ಇನ್ಫಾರ್ಮೇಶನ್ಸ್ ನಿಮಗೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಆ ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಏನಂತಂದ್ರೆ, ನೀವು ನನ್ಗೋಸ್ಕರ ಕಾಯ್ತಾ ಇದ್ದಿದ್ದು, ಆಕ್ಚುಲಿ ಗ್ರೂಪ್ ಅಲ್ಲೆಲ್ಲ ಕೇಳ್ಕೊಂಡಿದ್ದು ಆಕ್ಚುಲಿ ತುಂಬಾ ಖುಷಿ ಆಯ್ತು. ಇವತ್ತು ನಾನು ಹೇರ್ ಆಯಿಲ್ ಬಗ್ಗೆ ಹೋದ್ಸಲಿ ನಿಮ್ಗೆಲ್ಲ ಯಾವ ತರ ಹೇರ್ ಆಯಿಲ್ ಮಾಡಿದ್ದು ಅಂತ ನಾನು ಹೇಳಿದ್ದೆ ನಿಮ್ಗೆ, ಅಲ್ವಾ? ಯಾವ ತರ ಹೇರ್ ಆಯಿಲ್ ನಾವು ರೆಡಿ ಮಾಡ್ತೀವಿ, ಯಾವ ತರ ಹೇರ್ ಆಯಿಲ್ ಗಳನ್ನ, ಅದ್ರ ಬಗ್ಗೆ ಬೆನಿಫಿಟ್ಸ್ ಏನು, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದೀನಿ ಆ ಹೇರ್ ಆಯಿಲ್ಗೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ನಾನು ತಿಳಿಸಿದ್ದೆ. ಇವತ್ತು ನಾನು ಇನ್ಫಾರ್ಮೇಶನ್ ಏನ್ ತಿಳ್ಸೋದಿಕ್ ಬಂದಿದೀನಿ ಅಂತ ಅಂದ್ರೆ, ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಹೇರ್ ಆಯಿಲ್ ನಾವ್ ಏನಕ್ ಬಳಸ್ಬೇಕು ಮ್ಯಾಮ್. ಹೊರಗಡೆ ತುಂಬಾ ಬ್ರಾಂಡ್ಸ್ ಗಳು ಬಂದಿದೆ, ತುಂಬಾ ಪ್ರಾಡಕ್ಟ್ಸ್ ಗಳಿದೆ, ಆ ಪ್ರಾಡಕ್ಟ್ಸ್ ಗಳೆಲ್ಲ ಇದೆ. ಯಾಕೆ ನಾವ್ ನಿಮ್ಮ ಹೇರ್ ಆಯಿಲ್ ನ ಯಾಕೆ ತಗೊಬೇಕು, ಆ ಹೇರ್ ಆಯಿಲ್ ನ ತಗೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನ್ ನಿಮಗೆ ಫುಲ್ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತೀನಿ ಇವತ್ತು ನಿಮ್ಗೆ. ಇವತ್ತು ಏನಂತ ಅಂದ್ರೆ, ನಾನು ಏನ್ ತಗೊಂಡ್ ಬಂದಿದ್ದೀನಿ ನಿಮ್ಗೆ ಅಂತ ಅಂದ್ರೆ, ಇವತ್ತು ಹೇರ್ ಆಯಿಲ್ ಏನೇನ್ ಹೇರ್ ಆಯಿಲ್ ಹಚ್ಚೋದ್ರಿಂದ ಯಾವ ತರ ಹಚ್ಚಬೇಕು, ಅದರಿಂದ ಸೊಲ್ಯೂಷನ್ ಏನೇನಿದೆ ಅನ್ನೋದ್ರ ಬಗ್ಗೆ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಜನಕ್ಕೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ, ಬೋಳು ಕೂದ್ಲು, ಅವ್ರಿಗೆ ಕೂದ್ಲೇ ಇರಲ್ಲ, ಕೂದ್ಲು ಪ್ರಾಬ್ಲಮ್ ತುಂಬಾ ಆಗ್ಬಿಟ್ಟಿರತ್ತೆ. ಮೇಡಮ್, ನನ್ಗೆ ತುಂಬಾ ದಿವಸದಿಂದ ಹಚ್ತಾ ಇದ್ದೀನಿ, ನನ್ಗೆ ಕೂದ್ಲದ್ದು ಸಮಸ್ಯೆ ಹೋಗೇ ಇಲ್ಲ ಅನ್ನೋದು. ಒಂದು ಏನಂತಂದ್ರೆ, ಲೈಫ್ ಸ್ಟೈಲ್ ಮೇನ್ ಇಂಪಾರ್ಟೆಂಟ್. ನೀವು ತುಂಬಾ ತಪ್ಪು ಮಾಡೋದು ಎಲ್ಲಿ ಅಂತ ಅಂದ್ರೆ, ನಿಮ್ಮ ಲೈಫ್ ಸ್ಟೈಲ್ ನ ಕರೆಕ್ಟ್ ಆಗಿ ಮಾಡ್ದಲೇ ಇರೋದು. ನೀವು ಲೈಫ್ ಸ್ಟೈಲ್ ನ ಸರಿಯಾಗಿ ಮಾಡ್ದಲೇ ಇದ್ರೆ ಪ್ರಾಬ್ಲಮ್ಸ್ ಗಳು. ಫಸ್ಟ್ ಏನಂತಂದ್ರೆ, ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ ನ ಇನ್ನರ್ ಗೆ ತಗೊಬೇಕು, ಮೇನ್ ಇಂಪಾರ್ಟೆಂಟ್. ನಿಮಗೆ ಗೊತ್ತಿರೋ ಹಂಗೆ ವರ್ಜಿನ್ ಕೊಕೊನಟ್ ಆಯಿಲ್ ನ ನೀವು ಇನ್ನರ್ ಗೆ ತಗೊಳ್ಳೋದ್ರಿಂದ ನಿಮ್ಗೆ ಆ ಏನ್ ಬೆನಿಫಿಟ್ ಸಿಗುತ್ತೆ ಅಂತಂದ್ರೆ, ಒಳ್ಳೆ ಪ್ರೋಟೀನ್ ನ ನೀವು ಒಳಗ್ ತಗೊಂತೀರಾ. ಪ್ರೋಟೀನ್ ನ ನೀವು ತಗೊಳ್ಳೋದ್ರಿಂದ ಹೊರಗಿಂದ ಹಚ್ಚಿದಾಗ ಆಟೋಮೆಟಿಕ್ಲಿ ನಿಮಗೆ ಕೂದಲು ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡುತ್ತೆ. ಒಂದೇನಂತಂದ್ರೆ, ಬೋಳ್ ಕೂದ್ಲು ಯಾಕೆ ಬರುತ್ತೆ ಅಂತ ಅಂದ್ರೆ, ಸರಿಯಾದ ಪ್ರೋಟೀನ್ ನೀವು ತಗೊಂಡಿರಲ್ಲ, ಸರಿಯಾದ ಲೈಫ್ ಸ್ಟೈಲ್ ಚೆನ್ನಾಗಿರಲ್ಲ. ಮಾರ್ನಿಂಗ್ ಹೊತ್ತು ನೀವು ಎಕ್ಸರ್ಸೈಸ್ ಮಾಡಲ್ಲ. ಮಾರ್ನಿಂಗ್ ನಾನು ಹೇಳ್ಕೊಟ್ಟಿದ್ದೆ ನಿಮ್ಗೆ, ವರ್ಜಿನ್ ಕೊಕೊನಟ್ ಆಯಿಲ್ ನ ನಿಂಬೆ ಹಣ್ಣಲ್ಲಿ, ಹಾಫ್ ನಿಂಬೆ ಹಣ್ಣಲ್ಲಿ ಬಿಸಿ ನೀರಿಗೆ ಹಾಫ್ ನಿಂಬೆ ಹಣ್ಣ ತಗೊಂಡು 2 ಸ್ಪೂನ್ ವರ್ಜಿನ್ ಕೊಕೊನಟ್ ಆಯಿಲ್ ನ ತಗೊಳ್ಳಿ ಅಂತ ನಾನು ಹೇಳಿದ್ದೆ. ಯಾರೆಲ್ಲ ಫಾಲೋ ಮಾಡಿದ್ದೀರಾ ಅಂತ ನನ್ಗೆ ಅಷ್ಟೊಂದು ಗೊತ್ತಾಗಿಲ್ಲ, ಬಟ್ ಫಾಲೋ ಮಾಡಿರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂತೀನಿ. ಫಸ್ಟ್ ಏನಂತ ಅಂದ್ರೆ, ನೀವು ವರ್ಜಿನ್ ಕೊಕೊನಟ್ ಅಲ್ಲ ಮಾರ್ನಿಂಗ್ ರೊಟೀನ್ ತುಂಬಾ ಚೆನ್ನಾಗಿರ್ಬೇಕು. ಮೇನ್ ಇಂಪಾರ್ಟೆಂಟ್ ಮಾರ್ನಿಂಗ್ ರೊಟೀನ್ ಯಾವಾಗ ಚೆನ್ನಾಗಿರುತ್ತೆ, ಫುಲ್ ಡೇ ನೀವು ತುಂಬಾ ಚೆನ್ನಾಗಿರ್ತೀರ. ಮಾರ್ನಿಂಗು ನೀವು ವರ್ಜಿನ್ ಕೊಕೊನಟ್ ಆಯಿಲ್ ನ ತಗೊಳ್ಳೋದ್ರಿಂದ ಒಂದ್ ಮಾರ್ನಿಂಗ್ ರೊಟೀನ್ ಮುಗೀತು. ಆಮೇಲೆ ಒಂದು ಎಕ್ಸರ್ಸೈಸ್, ಒಳ್ಳೆ ಎಕ್ಸರ್ಸೈಸ್, 1 hour ಎಕ್ಸರ್ಸೈಸ್, ಯಾರೆಲ್ಲ ವಾಕ್ ಮಾಡ್ತೀರ ಅದೆಲ್ಲ ಎಕ್ಸರ್ಸೈಸ್ ಮಾಡಿ. ಮತ್ತೆ ಅದಾದ್ಮೇಲೆ ನಮ್ಮ ಹೇರ್ ಆಯಿಲ್ ನ ಬಾಡಿಗೆ ಅಪ್ಲೈ ಮಾಡ್ಬೇಕು. ಯಾಕೆ ಬಾಡಿಗೆ ಅಪ್ಲೈ ಮಾಡ್ಬೇಕು ಮ್ಯಾಮ್ ಅಂತ ಅಂದ್ರೆ, ನಿಮ್ಗೆ ಹೋದ್ಸಲಿ ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದೆ. ಏನಂತಂದ್ರೆ, ನಾನು ಅದಕ್ಕೆಲ್ಲ ಏನೇನ್ ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ದೆ ಅನ್ನೋದನ್ನ ಮೇನ್ ನಿಮಗೆ ನೀಟಾಗಿ ಹೇಳ್ಕೊಟ್ಟಿದ್ದೆ. ಬ್ಯಾಕ್ಟೀರಿಯಾ ಬರೋದಕ್ಕೆ ನಾನು ಆಕ್ಚುಲಿ ಬೇವಿನ ಎಲೆಗಳು ಹಾಕಿದ್ದೆ, ಬ್ಯಾಕ್ಟೀರಿಯಾದಿಂದ ಹೊರಗಡೆ ಹೋಗ್ಬೇಕಂತಂದ್ರೆ. ನಿಮಗೆ ಒಳ್ಳೆ ಮಾಯಶ್ಚರೈಸರ್, ನರಿಶ್ಮೆಂಟ್ ಬೇಕು ಅಂತಂದ್ರೆ ದಾಸವಾಳದ ಹೂವು ಹಾಕಿದೀನಿ ಅಂತ ಹೇಳಿದ್ದೆ. ಮತ್ತೆ ತುಂಬಾ ತರದ್ದು ರೂಟ್ಸ್, ಹೇರ್ ಆಯಿಲ್ಸ್, ರೂಟ್ಸ್ ಗಳನ್ನ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡಿಸಿ, ಹೊರಗಡೆಯಿಂದ ನಾನು ನಿಮ್ಗೆ ರೂಟ್ಸ್ ಗಳನ್ನ ನಾನು ಅದಕ್ಕೆ ಅಪ್ಲೈ ಮಾಡಿಸಿ ನಿಮ್ಗೆ ಹೇರ್ ಆಯಿಲ್ ನ ರೆಡಿ ಮಾಡಿಸಿದೀನಿ ಅಂತ ಹೇಳಿದ್ದೆ. ಮತ್ತೆ ಇನ್ನೊಂದು ಏನಂತ ಅಂದ್ರೆ, ನಿಮಗೆ ಮನೇಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಸಿಗುತ್ತೆ ಅದನ್ನು ಅಪ್ಲೈ ಮಾಡಿದೀವಿ. 25 ತರದ ರೂಟ್ಸ್ ಮತ್ತೆ ಇಂಗ್ರೀಡಿಯೆಂಟ್ಸ್ ಗಳನ್ನ ನಾವು ಹಾಕಿದೀವಿ ಅಂತ ಅಂದ್ಮೇಲೆ, ಅಲ್ಲಿಗೆ ಒಂದ್ ಥಿಂಕ್ ಮಾಡಿ, ನಿಮಗೆ ಎಷ್ಟೆಲ್ಲ ಡಿಸೀಸ್ ಗಳ ಪ್ರಾಬ್ಲಮ್ಸ್ ಗಳಿದೆ, ಆ ಡಿಸೀಸ್ ಪ್ರಾಬ್ಲಮ್ಸ್ ಗಳೆಲ್ಲ ಇಲ್ಲಿ ನಾನೇನು ನಿಮ್ಗೆ ಹೇರ್ ಆಯಿಲ್ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಆ ಹೇರ್ ಆಯಿಲ್ ಅಲ್ಲಿ ಇಷ್ಟು ಡಿಸೀಸ್ ಗಳು ನಿಮ್ಗೆ ಕಂಪ್ಲೀಟ್ ಹೋಗುತ್ತೆ. ಕಂಪ್ಲೀಟ್ ಅಂತ ಅಂದ್ರೆ, ನೀವ್ ಯೋಚನೆ ಮಾಡ್ಬಾರ್ದು, ಏನು ಮ್ಯಾಮ್ ನನ್ಗೆ ಬೋಳು ತಲ ಇದೆ, ನನಗೆ ಕೂದ್ಲು ಬರ್ಬೇಕು. ತುಂಬಾ 90% ಹೋಗಿರೋರ್ಗೆ ಏನು ಮಾಡಕ್ ಆಗಲ್ಲ. ಬಟ್ ಜಸ್ಟ್ ಒಂದು 60% ಅಲ್ಲಿ ಇದೆ ಅಂತ ಅಂದ್ರೆ, ಆಬ್ವಿಯಸ್ಲಿ ಶೋರ್, ಆಕ್ಚುಲಿ 100% ನಾನ್ ನಿಮಗೆ ಆಬ್ವಿಯಸ್ಲಿ ಹೇಳ್ತೀನಿ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ತೊಂದರೆ ಇಲ್ಲ. ಯಾಕೆಂತಂದ್ರೆ, ನಾವು 6 ಮಂತ್ಸ್ ಈ ವರ್ಜಿನ್ ಕೊಕೊನಟ್ ಈ ಹೇರ್ ಆಯಿಲ್ ನ ನಾವು ಕೆಲವಷ್ಟು ಜನಕ್ಕೆ ಹಚ್ಚಿ ಅದ್ರದ್ದು ಏನೆಲ್ಲ ರಿಸಲ್ಟ್ ಬರುತ್ತೆ ಅಂದ್ರೆ, ನಂಬರ್ 1 ಪ್ರಾಡಕ್ಟ್ ಈ ಹೇರ್ ಆಯಿಲ್ ಆಗ್ತಾ ಇದೆ. ಯಾಕೆ ನಿಮ್ಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಂಬರ್ 1 ಪ್ರಾಡಕ್ಟ್ ನಮ್ದು ಈಗ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಇದು ಮುಂದೆ ಆಗೋದಲ್ಲ, ಆಲ್ರೆಡಿ ನಮ್ ಹೇರ್ ಆಯಿಲ್ ನಂಬರ್ 1 ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ನಮ್ಗೆ ಬರೀ 1 ಮಂತ್ ಅಲ್ಲಿ ರಿಸಲ್ಟ್ ಹೆಂಗಿದೆ ಅಂತ ಅಂದ್ರೆ, ಆ 40,000 ಬಾಟಲ್ಸ್ ಆಲ್ರೆಡಿ ಹೋಗಿದೆ ನಮ್ದು. ಬರೀ ಹೇರ್ ಆಯಿಲ್ 40,000. ಯಾಕೆ ಅಂತಂದ್ರೆ, ರಿಸಲ್ಟ್ ಅಷ್ಟು ಚೆನ್ನಾಗಿದೆ.
ದಯವಿಟ್ಟು ನಾನ್ ನಿಮ್ಗೆ ಹೇಳೋದು ಅದನ್ನ ಯಾವ ತರ ಬಳಸ್ಬೇಕು, ಯಾವ ತರ ತಗೊಂಡ್ರೆ ಚೆನ್ನಾಗಾಗತ್ತೆ ಅನ್ನೋದನ್ನ ನೀವು ಚೆನ್ನಾಗಿ ನಾನ್ ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತು ಯಾರೆಲ್ಲ ನಮ್ದು ಗ್ರೂಪ್ಗೆ ಬಂದಿದ್ದಾರೆ, ಇವತ್ತು ಶುಕ್ರವಾರ ದಿವಸದಿಂದ ಯಾರೆಲ್ಲ ಸೇರಿದ್ರ ಇವರಿಗೆ ನಿಮ್ಗೆ ಇವತ್ತು ತುಂಬಾ ಅನುಕೂಲ ಇದೆ. ಇದನ್ನ ನೀವು ತಿಳ್ಕೊಂಡು ಇದನ್ನ ಹೇರ್ ಆಯಿಲ್ ನ ಕರೆಕ್ಟ್ ಆಗಿ ಯಾವ ತರ ಹಚ್ಚಬೇಕು, ಯಾವ ತರ ಅಪ್ಲೈ ಮಾಡಿದ್ರೆ ಯಾವ ತರ ಏನೆಲ್ಲ ಡಿಸೀಸ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ರಿಯಲಿ ನಿಮ್ಗೆ ಗುಡ್ ಹೆಲ್ತ್ ಮತ್ತೆ ಗುಡ್ ಹೇರ್ ಮತ್ತೆ ನಿಮ್ದು ರೊಟೀನು ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಒಂದ್ ಬಂದು ಬೋಳ್ ಕೂದ್ಲಿಗೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಮಾರ್ನಿಂಗ್ 1 ಅವರ್ ನಿಮ್ಗೆ ಚೆನ್ನಾಗ್ ಗೊತ್ತು ಹೇರ್ಗೆ ಚೆನ್ನಾಗಿ ಆಯಿಲ್ ನ ಅಪ್ಲೈ ಮಾಡಿ. ಆಯಿಲ್ ನ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ 21 ಡೇಸ್ ಕಂಪಲ್ಸರಿ ಇರ್ಬೇಕು. ಮ್ಯಾಮ್ ನನ್ಗೆ 3 ಡೇಸ್ ಹಚ್ಚಿದೆ 4 ಡೇಸ್ ಹಚ್ಚಿದೆ, ನನ್ಗೊಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಇತ್ತು, ಅಲ್ಲಿ ಹೋದೆ ಇಲ್ಲಿ ಹೋದೆ, ಇದೆಲ್ಲ ಕಾರಣ ಹೇಳ್ಬಾರ್ದು. ಡೈಲಿ 21 ಡೇಸ್ ಈ ಹೇರ್ಗೆ ನೀವು ಚೆನ್ನಾಗಿ ಹಚ್ಬೇಕು. ಆಮೇಲೆ ಶಾಂಪು, ಒಳ್ಳೆ ಶಾಂಪೂನ ತಗೊಳ್ಳಿ, ಮೈಲ್ಡ್ ಶಾಂಪು ತಗೊಳ್ಳಿ. ಯಾಕೆಂತಂದ್ರೆ ನಾನು ಸಿಗೆಕಾಯಿ ಇದು ಎಲ್ಲ ನಾನು ಹೇಳಲ್ಲ, ಯಾಕೆಂದ್ರೆ ಆಲ್ರೆಡಿ ಈ ಹೇರ್ ಆಯಿಲ್ ನಾನು ರೆಡಿ ಮಾಡಿರೋದು ಸಿಗೆಕಾಯಿನೂ ಹಾಕಿ ನಾನು ಈ ಹೇರ್ ಆಯಿಲ್ ನ ರೆಡಿ ಮಾಡಿದೀನಿ. ಹಾಗಾಗಿ ಸಿಗೆಕಾಯಿ ಅವಶ್ಯಕತೆ ನಿಮಗೆ ಬರಲ್ಲ. ಆಮೇಲೆ ನಿಮ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು, ಯಾಕೆಂತಂದ್ರೆ ತುಂಬಾ ಪ್ರಾಡಕ್ಟ್ಸ್ ಗಳು ಒಳ್ಳೊಳ್ಳೆ ಬ್ರ್ಯಾಂಡ್ ಗಳು ಹೊರಗಡೆ ಬಿಟ್ಟಿದ್ದಾರೆ. ಹೊರಗಡೆ ಬ್ರ್ಯಾಂಡ್ ತುಂಬಾ ಬ್ರ್ಯಾಂಡ್ ಇದೆ, 2000-3000 ಸಮಥಿಂಗ್ ಎಲ್ಲ ಪ್ರಾಡಕ್ಟ್ ಗಳು ಬಂದಿದೆ ಹೇರ್ ಆಯಿಲ್. ನಿಮ್ಗೆ ಏನಂತಂದ್ರೆ ಆ ಹೇರ್ ಆಯಿಲ್ ಗಳನ್ನ ಹಚ್ಚಿದ್ರೆ ಯಾವ ಕಡೆಯಿಂದಲೂ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ. ಅಷ್ಟು ಹೇರ್ ಆಯಿಲ್ಸ್ ಗಳನ್ನ ಒಟ್ಟಿಗೆ ಕೂಡಿಸಿ ನಾನು ನಮ್ದು ಹೇರ್ ಆಯಿಲ್ ನ ರೆಡಿ ಮಾಡಿದೀನಿ. ಯಾಕೆ ಅಂತ ಅಂದ್ರೆ ನಮ್ದು ಕೇರಾಮೃತು ಅಷ್ಟು ನಂಬರ್ 1 ಬ್ರ್ಯಾಂಡು. ಅದಕ್ಕೋಸ್ಕರ ನಾವು ಹೇಗೆ ವರ್ಜಿನ್ ಕೋಕೋನಟ್ ಆಯಿಲ್ ನ ನಾವು ಒಳಗೆ ಇನ್ನರ್ಗೆ ತಗೊಂತೀವೋ ಹಾಗೆ ನಾವು ಔಟರ್ಗೆ ನಮ್ಮ ಹೇರ್ ಆಯಿಲ್ ನ ಹಚ್ಚೋದ್ರಿಂದ ನಿಮಗೆ 20 ಪಾಯಿಂಟ್ಸ್ ನ ನಾನು ಇವತ್ತು ನಿಮಗೆ ಕೊಡ್ತೀನಿ, ಏನೇನೆಲ್ಲ ಡಿಸೀಸ್ ಗಳು ಕಡಿಮೆ ಆಗುತ್ತೆ ಅನ್ನೋದು. ಫಸ್ಟ್ ಒಂದ್ ಬಂದು ನಾನು ಹೇರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಮಸಾಜ್ ಮಾಡಿ ಒಂದು 20 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೆಕ್ಸ್ಟ್ ಬಂದು ಬುಡದಿಂದ ಕೂದಲು ಉದುರುತ್ತಾ ಇರುತ್ತೆ ನಿಮ್ಗೆ. ಮೇಡಮ್ ನಾನು ಸ್ನಾನಕ್ಕೆ ಹೋದಾಗೆಲ್ಲ ಹೇರ್ ನ ಸ್ವಲ್ಪ ಹೀಗ್ ಮಾಡ್ದಾಗೆಲ್ಲ ಫುಲ್ ಕೂದ್ಲು ತುಂಬಾ ಉದುರು ಹೋಗ್ತಾ ಇದೆ, ಏನ್ ಮಾಡ್ಬೇಕು ಅದಕ್ಕೆ ಅಂತ ಅಂದ್ರೆ ನೀವು ಚೆನ್ನಾಗಿ ಹೇರ್ ನ ಮಸಾಜ್ ಮಾಡೋದ್ರಿಂದ ನಿಮ್ಗೆ ಕೂದ್ಲು ಬರೋದಕ್ಕೆ ತುಂಬಾ ಸಹಕಾರಿ ಆಗುತ್ತೆ. ಯಾಕೆ ಅಂತ ನಿಮಗೆ ತಿಳಿಸಿ ಹೇಳ್ತೀನಿ, ಕೇಳ್ಕೊಳ್ಳಿ. ನಿಮ್ಗೆ ಮಾರ್ನಿಂಗು ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ಸ್ನಾನ ಮಾಡ್ಕೊಂಡ್ಬಿಟ್ರೆ ತುಂಬಾ ಫ್ರೆಶ್ ಆಗ್ತೀರಾ. ಹೊರಗಡೆ ಬಿಸ್ನೆಸ್ ಹೋಗೋದಾಗಿರ್ಬೋದು, ಹೊರಗಡೆ ಎಲ್ಲೇ ಫಂಕ್ಷನ್ ಆಗಿರ್ಬೋದು, ನೀವ್ ಯಾವ್ದೋ ಒಂದು ಫಂಕ್ಷನ್ ಹೋಗ್ತಾ ಇದೀನಿ, ಇನ್ನೊಂದ್ ಕಡೆ ಹೋಗ್ತಾ ಇದೀನಿ ಅಂತ ಅಂದ್ರೆ ನಿಮ್ಗೆ ಒಂದ್ ½ ಸಾಕು. ಅಟ್ಲೀಸ್ಟ್ ನಿಮ್ಗೆ ಇನ್ನೂ ಬಿಸಿ ಅಂತಂದ್ರೆ 13 ಮಿನಿಟ್ಸ್ ಸಾಕು. 13 ಮಿನಿಟ್ಸ್ ಅಲ್ಲಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮೈಲ್ಡ್ ಆಗಿ ಒಂದು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಹೇರ್ ಗ್ರೋತ್ ಆಟೋಮೆಟಿಕ್ಲಿ ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಹೇರ್ ಇರೋದ್ರಿಂದ ನಿಮ್ಗೆ ಅವೇರ್ನೆಸ್ ಮೂಡಿಸೋದಕ್ಕೆ ಅಂತ ಒಂದು ಆಯಿಲ್ ನ ನಾವು ರೆಡಿ ಮಾಡ್ಬೇಕಾಗಿತ್ತು, ನಿಮಗೆ ತಂದು ಕೊಟ್ಟಿದ್ವಿ. ಆಮೇಲೆ ಚಿಕ್ಕ ವಯಸ್ಸಿಗೆ ವೈಟ್ ಹೇರ್ ಗಳು ಕಾಣಿಸ್ಕೊಳ್ತಾ ಇದೆ ಮಕ್ಕಳುಗಳಿಗೆ. ದಯವಿಟ್ಟು ಮಕ್ಕಳುಗಳಿಗೆ ಈಗ್ಲಿಂದಲೇನೆ ಹೇರ್ ಆಯಿಲ್ ನ ಸಣ್ಣ ಮಕ್ಕಳಿಗೆ, ಈಗಲಿಂದ ತುಂಬಾ ಚಿಕ್ಕ ಮಕ್ಕಳೇ ಆಗಿರ್ಲಿ, ಈಗ ಹುಟ್ಟಿರೋ ಮಕ್ಕಳೇ ಆಗಿರ್ಲಿ, ಅವ್ರಿಗೆ ಹಚ್ಚೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆಂತಂದ್ರೆ ತುಂಬಾ ಸೈಂಟಿಫಿಕ್ ಆಗಿ ನಾವು ಈ ಹೇರ್ ಆಯಿಲ್ ನ ನಿಮಗೆ ರೆಡಿ ಮಾಡಿ ನಿಮ್ಮ ಕೈಗೆ ನಾನು ತಂದ್ಕೊಟ್ಟಿದ್ದೀನಿ. ಹಾಗಾಗಿ ನಿಮ್ಗೆ ಯಾವ್ದೇ ತರದ್ದು ಒಂದು ಚಿಕ್ಕ ಮಗುಗುನು ಈ ತರ ಪ್ರಾಬ್ಲಮ್ಸ್ ಗಳೇ ಬರಬಾರ್ದು. ಆ ತರಕ್ಕೆ ನಿಮ್ಗೆ ಹೇರ್ ಆಯಿಲ್ ನ ರೆಡಿ ಮಾಡಿ ಕೊಟ್ಟಿರೋದು. ಆಮೇಲೆ ಮತ್ತೆ ನೆಕ್ಸ್ಟ್ ಬಂದು ನೆತ್ತಿ ಯಾವಾಗ್ಲೂ ಬಿಸಿ ಆಗಿರುತ್ತೆ, ತಂಪಾಗಿರಲ್ಲ. ಹೊರಗಡೆಯಿಂದ ಹೋಗ್ ಬರ್ತೀರಾ, ಹೊರಗಡೆ ತುಂಬಾ ಬಿಸಿ ಶೆಡ್ಯೂಲ್ ಇರುತ್ತೆ, ಪಾಪ ಮನೇಲೂನು ಏನೇನೋ ಪ್ರಾಬ್ಲಮ್ಸ್ ಗಳಿರುತ್ತೆ. ನಿಮ್ಗೆ ಆ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡಕ್ ಆಗ್ತಿರಲ್ಲ, ಅವಾಗ ತುಂಬಾ ತಲೆ ಬಿಸಿ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಅದು ವುಮೆನ್ಸ್ ಗಳಿಗೆ ಜಾಸ್ತಿ, ಹೋಮ್ ಮೇಕರ್ ಯಾರ್ಯಾರು ಇರ್ತಾರೆ ಅವ್ರಗಳಿಗೂ ಜಾಸ್ತಿ ಇರುತ್ತೆ, ಹೊರಗಡೆ ಹೋಗೋರ್ಗೆ ಜಾಸ್ತಿ ಇರುತ್ತೆ. ಹಾಗಾಗಿ ದಯವಿಟ್ಟು ನತ್ತಿಗೆ ನಮ್ಮ ಹೇರ್ ಆಯಿಲ್ ನ ಜಸ್ಟ್ 10 ಮಿನಿಟ್ಸ್ ನ ನೀವು ಹಚ್ಕೊಂಡ್ರೆ ಆದಷ್ಟುನು ಒಂದು 3 ಡೇಸ್ ಒಳಗೆ ನಿಮ್ಗೆ ಏನೆಲ್ಲ ಮೈಗ್ರೇನ್ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೆ, ತುಂಬಾ ತಲೆನೋವಿನ ಪ್ರಾಬ್ಲಮ್ ಯಾರ್ಯಾರಿಗೆ ಜಾಸ್ತಿ ಇರುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ತುಂಬಾ ಸ್ಟ್ರೆಸ್ ಆಗ್ಬಿಡುತ್ತೆ. ಏನಂತ ಅಂದ್ರೆ ಸ್ವಲ್ಪ ಫೈನಾನ್ಷಿಯಲಿ ಹೊರಗಡೆ ಹೋಗ್ತೀರಾ, ಇಲ್ಲ ಹೊರಗಡೆ ಹೋಗಿ ಬರ್ತಾ ಇರ್ತೀರಾ, ಮತ್ತೆ ಏನೇನೋ ಟೆನ್ಷನ್ಸ್ ಗಳು, ಬಿಸ್ನೆಸ್ ಟೆನ್ಷನ್, ಏನೋ ಒಂದ್ ಸಮಥಿಂಗ್ ಇರುತ್ತೆ. ಸ್ಟ್ರೆಸ್ ಒಬ್ಬ ಮನುಷ್ಯ ಅಂದ್ಮೇಲೆ ಆಲ್ಮೋಸ್ಟ್ ಎಲ್ಲರಿಗೂನು ಈ ತರ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ಯಾರಿಗೆಲ್ಲ ಇರುತ್ತೆ, ಒಂದ್ ಸ್ವಲ್ಪ ಹೊತ್ತು ನಮ್ಮ ಹೇರ್ ಆಯಿಲ್ ಹಚ್ಚೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಯಾಕೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ನಿಮ್ಗೆ ಹೋದ್ಸಲಿ ನಾನು ಸೆಷನ್ ಅಲ್ಲಿ ಹೇಳಿದ್ದೆ. ಹೇಗೆ ಅಂತ ಅಂದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದೀವಿ ಇದಕ್ಕೆ,
ಎಳ್ಳು ಹಾಕಿರ್ಬೋದಾಗಿರ್ಬೋದು, ಸಾಸಿವೆ ಹಾಕಿರ್ಬೋದು, ಕೆಲವಷ್ಟು ಕಲಾಂಜಲ ರೂಟ್ಸ್ ಗಳಾಗಿರ್ಬೋದು, ವೆಮ್ಲಮ್ ರೂಟ್ಸ್ ಅಂತ ಹೇಳ್ದೆ, ಅದೆಲ್ಲ ತಂಪು ಕೊಡುತ್ತೆ. ನಿಮ್ಮ ತಲೆಯ ನೆತ್ತಿಗೆ ಹಚ್ಚೋದ್ರಿಂದ ನಿಮ್ಮ ತಲೆಯಿಂದ ಕಾಲಿನವರೆಗೂನು ತುಂಬಾ ದೇಹವನ್ನ ತುಂಬಾ ತಂಪಾಗಿ, ಉಷ್ಣದಿಂದ ತಂಪಾಗಿ ಇಟ್ಕೊಳ್ಳೋದಿಕ್ಕೆ ನಿಮಗೆ ಸಹಾಯ ಆಗತ್ತೆ. ನೆಕ್ಸ್ಟ್ ಬಂದು ತುಂಬಾ ಚಿಕ್ಕ ತುರ್ಕೆಗಳಾಗಿರುತ್ತೆ, ತಲೆಯಲ್ಲೆಲ್ಲ ತುಂಬಾ ಕಜ್ಜಿ ಕಜ್ಜಿ ಗಾಯ ಆಗಿರುತ್ತೆ, ಗಳು ಜಾಸ್ತಿ ಆಗಿರುತ್ತೆ. ನಿಮ್ಗೆ ಹೆಚ್ಚು ಗಳು ಯಾರ್ಯಾರಿಗೆಲ್ಲ ಆಗಿರುತ್ತೆ, ನೆಕ್ಸ್ಟ್ ಪಕ್ಕಾ ಇಟ್ಕೊಳ್ಳಿ, 100% ನೀವು ಯಾವ ಎಷ್ಟೇ ಜನ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಯಾವ ಸೈಂಟಿಸ್ಟ್ಗಳನ್ನ ಹುಡುಕಿ ನೀವು ತೋರ್ಸುದ್ರುನು ಅವ್ರು ಹೇಳೋದು ಇಷ್ಟೇ, ಡ್ಯಾಂಡ್ರಫ್ ಜಾಸ್ತಿ ಇದ್ದಾಗ ನೀವು ಕೂದಲು ಉಳಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಕೂದಲು ಉಳಿಯಲ್ಲ. ಜಾಸ್ತಿ ಯಾರಿಗೆ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ ಈಗ್ಲೇ ಎಚ್ಚೆತ್ಕೊಳ್ಳಿ, ಈ ಹೇರ್ ಆಯಿಲ್ ನ ಚೆನ್ನಾಗಿ ಡೈಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ ಇಂದ ಮುಕ್ತಿ ಆದ್ರೆ ಇರೋ ಕೂದಲನ್ನ ಉಳಿಸ್ಕೊಬಹುದು. ಮೇನ್ ಇಂಪಾರ್ಟೆಂಟ್, ಇರೋ ಕೂದಲನ್ನ ಚೆನ್ನಾಗಿ ಉಳಿಸ್ಕೊಂಡು ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಂತ ಅಂದ್ರೆ ನೀವು ಈಗ್ಲಿಂದಲೇನೆ ರೊಟೀನ್ ನ ಚೆನ್ನಾಗಿ ಚೇಂಜ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ರೆಡ್ ರ್ಯಾಷಸ್ಗಳು, ತುಂಬಾ ಏನಂತಂದ್ರೆ ತುಂಬಾ ಕಡಿತಾ ಇರುತ್ತೆ, ನಿಮ್ಗೆ ಇಚಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿರುತ್ತೆ. ಅವಾಗ ಏನು ಮಾಡ್ಕೊಳಕ್ ಆಗಲ್ಲ, ಮದ್ವೆ ಆಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ಎಲ್ಲಾ ತಲೆಗೆ ಹಿಂಗ ಹಾಕ್ಬಿಟ್ಟಿರ್ತಾರೆ. ಅವಾಗ ತಲೆಗೆ ಹಿಂಗ ಹಾಕಿದಾಗ ಒಂದು ನಮಗೂ ಹಿಂಸೆ ಆಗುತ್ತೆ, ಬೇರೆಯವ್ರಿಗೂ ಹಿಂಸೆ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ನಾನ್ ಹೇಳದ್ ನಿಮ್ಗೆ ಅದ್ ಪ್ರಾಬ್ಲಮೇ ಬೇಡ, ನೀವ್ ಕೈ ಹಾಕೋದು ಬೇಡ, ಅದು ಪ್ರಾಬ್ಲಮ್ ತಲೆ ಕೈ ಹಾಕೊಳ್ಳೋ ರೇಂಜ್ಗೆ ಹೋಗ್ಬೇಡಿ ಯಾರುನು. ಅದಕ್ಕೆ ಈ ಹೇರ್ ಆಯಿಲ್ ನ ಮಾರ್ನಿಂಗ್ ಎದ್ಬಿಟ್ಟು 10 ಮಿನಿಟ್ಸ್ ಮಸಾಜ್ ಮಾಡಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟ್ ಬರೋ ಪ್ರಾಬ್ಲಮ್ಗಿಂದ ಇದರಿಂದ ಈಚೆಗೆ ಬರ್ತೀರಾ. ನೆಕ್ಸ್ಟ್ ಬಂದು ಹೆವಿ ಹೇರ್ ಡ್ರೈನೆಸ್ ಅಂತಂದ್ರೆ ಒಬ್ಬೊಬ್ರು ಕೂದ್ಲಿರುತ್ತೆ, ಮುಟ್ಬಿಟ್ರೆ ಪೊರ್ಕೆ ಮುಟ್ದಂಗ್ ಆಗ್ತಿರತ್ತೆ. ಪೊರ್ಕೆ ಮುಟ್ಟೋದು ಅಂತಾರೆ ನೆಟ್ಟಗ್ ಹಂಗೆ ನಿಂತ್ಕೊಂಡ್ಬಿಡುತ್ತೆ, ಹಿಂಗ್ ಬಿಟ್ಬಿಟ್ರೆ ಸಾಕು ಹಂಗಂಗೆ ನಿಂತ್ಕೊಂಡ್ಬಿಡುತ್ತೆ. ಅದು ನಿಂತ್ಕೊಂಬಾರ್ದು ಅಂತ ಅಂದ್ರೆ ಹೇರ್ ಆಯಿಲ್ ನ ಚೆನ್ನಾಗಿ ಅಪ್ಲೈ ಮಾಡ್ಬೇಕು. ಅಪ್ಲೈ ಡೈಲಿ ಮಾಡೋದ್ರಿಂದ ನಿಮ್ಮ ಹೇರ್ ಇರೋ ಡ್ರೈನೆಸ್ ನೀಟಾಗಿ ಕಂಪ್ಲೀಟ್ ಆಗಿ ಸಾಫ್ಟ್ ಬರುತ್ತೆ, ತುಂಬಾ ನರಿಶಿಂಗ್ ಬರುತ್ತೆ. ಒಂದು ಫಂಕ್ಷನ್ಗೆ ಹೋಗ್ತೀರಾ, ಎಲ್ಲಾದ್ರೂ ಹೋಗ್ತೀರಾ, ಹಾಸ್ಪಿಟಲ್ಗೆ ಆಗಿರ್ಬೋದು, ಇಲ್ಲ ಇವನ್ ಒಂದ್ ಬಿಸ್ನೆಸ್ಗೆ ಆಗಿರ್ಬೋದು, ಫಸ್ಟ್ ಮನುಷ್ಯನ ನೋಡೋದ್ ಏನಂತ ಅಂದ್ರೆ ಅವ್ನ್ ಸ್ಕಿನ್, ಅವ್ನ್ ಹೇರು, ಅವ್ನ್ ಡ್ರೆಸ್, ಇವ್ ಮೂರನ್ನ ಫಸ್ಟ್ ಥಿಂಕ್ ಮಾಡ್ತಾರೆ. ಆ ಮೂರನ್ನ ನೀಟಾಗಿ ನೋಡಿದಾಗ ಏನ್ ಅನ್ಕೊಂತಾರೆ ಅಂತಂದ್ರೆ, ಓ ಪರವಾಗಿಲ್ಲ, ಇವ್ನ್ ಹೇಳ್ತಿರೋದ್ ಕರೆಕ್ಟ್ ಇದೆ, ಯಾಕಂದ್ರೆ ಇವನೇ ಹಿಂಗಿರೋದ್ರಿಂದ ನಾನ್ ಈ ಪ್ರಾಡಕ್ಟ್ ನ ತಗೊಬಹುದು, ಇವ್ರೇ ಹಿಂಗಿರೋದ್ರಿಂದ ನಾವ್ ಇನ್ನಷ್ಟು ಪ್ರಾಡಕ್ಟ್ ಗಳನ್ನ ತಗೊಂಡು ಬಿಸ್ನೆಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು ಚೆನ್ನಾಗಾಗತ್ತೆ ನಿಮ್ಗೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ನಿಮ್ಮ ಹೇರ್ ನ ಮೊದ್ಲು ಮೇನ್ ಇಂಪಾರ್ಟೆಂಟ್, ಹೇರ್ ನ ಚೆನ್ನಾಗಿ ಸೊಂಪಾಗಿ ನೀಟಾಗಿ ನಿಮ್ಮ ಹೇರ್ ನ ಇಟ್ಕೊಳ್ಳಿ ಅಂತ. ನೆಕ್ಸ್ಟ್ ಬಂದು ಮೈಗ್ರೇನ್, ತುಂಬಾ ತಲೆನೋವಿರುತ್ತೆ. ಮೈಗ್ರೇನ್ ಹೇಳ್ಕೊಳಕ್ ಆಗದೇ ಇಲ್ಲ, ರಾತ್ರಿ ಹೊತ್ತೆಲ್ಲ ತುಂಬಾ ತಲೆ ಇಟ್ಕೊಂಡು ತುಂಬಾ ಕಷ್ಟ ಪಡ್ತಾ ಇರ್ತಾರೆ. ತುಂಬಾ ಮೈಗ್ರೇನ್ ಮೇಡಮ್, ಏನ್ ಮಾಡಿದ್ರು ಒಂದ್ ಕಡೆ ತಲೆನೋವು, ನನ್ಗೆ ಈ ಕಡೆ ಸೈಡ್ ನೋವ್ತಿಲ್ಲ, ಈ ಕಡೆ ಸೈಡ್ ತುಂಬಾ ನೋವ್ತಿದೆ, ತುಂಬಾ ಮೈಗ್ರೇನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ದಯವಿಟ್ಟು ಮೈಗ್ರೇನ್ ಯಾರಿಗೆಲ್ಲ ಇದೆ ಇವಾಗ್ಲೇ ಸಾಲ್ವ್ ಮಾಡ್ಕೊಳ್ಳಿ. ದೊಡ್ಡ ಕಾಯಿಲೆ ಆಗಿ ನೀವು ಹೋಗಿ ಹಾಸ್ಪಿಟಲ್ಗೆ ಹೋಗಿ 10 ಲಕ್ಷ 20 ಲಕ್ಷ ಖರ್ಚು ಮಾಡೋದ್ಕಿಂತ ಈಗ ಸಿಗೋ ಒಂದು 200 ರುಪೀಸ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 30 ಡೇಸ್ ಕಂಟಿನ್ಯೂಸ್ಲಿ ಮಾಡಿದ್ರೆ ನೀವು ಹೋಗಿ ಅಲ್ಲಿ 10 ಲಕ್ಷ 20 ಲಕ್ಷ ಖರ್ಚು ಮಾಡೋದ್ ತಪ್ಪುತ್ತೆ ಅಲ್ಲ. ಒಂದು ಚಿಕ್ಕದಾಗೋ ಇನ್ಸಿಡೆಂಟ್ ನಾವೇನ್ ಮಾಡ್ತೀವಿ ಹೇಳಿ, ಒಂದು ಉದಾಹರಣೆ ಕೊಡ್ತೀನಿ ನಾನು ನಿಮ್ಗೆ. ಒಂದು ಕೈನ ಕುಯ್ಕೊಂಡಾಗ ಮನೆಗ್ ಬಂದು ಅರಿಶಿನ ಕಾಫಿ ಪುಡಿ ಹಚ್ಕೊಂತೀವಿ, ಕರೆಕ್ಟಾ? ಸಮಥಿಂಗ್ ಹೊರಗಡೆ ಹೆಂಗ್ ಹಚ್ಕೊಂತಿರೋ ನಂಗೆ ಗೊತ್ತಿಲ್ಲ, ಅದ್ ಹಚ್ಚ ತಕ್ಷಣ ಹೋಗ್ಬಿಡುತ್ತೆ. ಬಟ್ ಕೆಲವಷ್ಟು ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನೇ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಾಸ್ಪಿಟಲ್ಗೆ ಹೋದ್ರೆ ಅವನೇನ್ ಮಾಡ್ತಾನೆ, ಅಯ್ಯೋ ಆಗ್ಬಾರ್ದಾಗಿದೆ, ಇನ್ನೊಂದಾಗಿದೆ, ಸಮಥಿಂಗ್. ಡಾಕ್ಟರ್ಸ್ ಯಾರೋ ಇದ್ರೇನು ಓಕೆ, ಬಟ್ ಆದ್ರೆ ನಾನ್ ಹೇಳ್ದು ಬಿಸ್ನೆಸ್ ವೈಸ್ ಅವ್ರು ಕೊಡ್ಲೇಬೇಕು. ಟ್ಯಾಬ್ಲೆಟ್ಸ್ ಸಮಥಿಂಗ್ ಏನಾದ್ರು ಕೊಡ್ತಾರೆ, ಅಲ್ಲಿ ಏನಾಗುತ್ತೆ 100 ರುಪೀಸ್ ಖರ್ಚಾಗುತ್ತೆ. ಅದೇ ಇಲ್ಲಿ ಮನೇಲಿ 10 ರೂಪಾಯಿ ಖರ್ಚಿಲ್ಲ, ಒಂದ್ 2 ರುಪೀಸ್ ಖರ್ಚಾಗ್ಬೋದು, 2 ರುಪೀಸ್ಗೆನೆ ನಿಮ್ಗೆ ಗಾಯ ಎಲ್ಲ ಹೋಯ್ತು. ಹಾಗೇನೆ ಈ ಹೇರ್ ಆಯಿಲ್ ನಿಮ್ಗೆ ಒಂದು 200 ರುಪೀಸ್ ಅಷ್ಟೇ, ಜಸ್ಟ್ ಆ 200 ರುಪೀಸ್ ನ ನೀವು 200 ರುಪೀಸ್ ನ ಕೊಟ್ಟು ಇದು ಮಾಡಿದ್ರೆ ನಾಳೆ ದಿವಸ 2 ಲ್ಯಾಕ್ ಖರ್ಚು ಮಾಡೋದು ನಿಮಗೆ ಉಳಿತಾಯ ಆಗುತ್ತೆ. ಅದನ್ನ ಫಸ್ಟ್ ಥಿಂಕ್ ಮಾಡಿ, ನೀವು ಯೋಚನೆ ಮಾಡಿ. ತುಂಬಾ ಚಿಕ್ಕದಾಗಿ ಸಿಗೋದನ್ನ ತುಂಬಾ ದೊಡ್ಡದಾಗಿ ಯಾಕೆ ಮಾಡ್ಕೊಬೇಕು? ಹೇಳಿರೋದನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋದ್ರೆ ಮನೆನೇ ಆಗಿರ್ಬೋದು, ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ಳಿ. ಅದೇ ಅರಮನೆ ತರ ಕಾಣುತ್ತೆ. ಅದೇ ಗಲೀಜಾಗಿ ಇಟ್ಕೊಂಡ್ರೆ ನೀನ್ ಎಷ್ಟು ಕೋಟಿ ಮನೆ ಕಟ್ಟಿದ್ರು ವೇಸ್ಟ್ ಅದು, ಅಲ್ವಾ? ಲೈಫ್ ಅಲ್ಲಿ ಮೇನ್ ಇಂಪಾರ್ಟೆಂಟೇ ಅದು. ನೀವ್ ಏನ್ ಒಂದ್ ವಸ್ತು ಆಗಿರ್ಬೋದು, ಒಂದ್ ಬಟ್ಟೆ ಆಗಿರ್ಬೋದು, ಕ್ಲೀನ್ ಆಗಿ ಇಟ್ಕೊಳ್ಳಿ, ಅದು ತುಂಬಾ ಬೆಲೆ ಬಾಳುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಬ್ರು ಹೇಳ್ತಾ ಇರ್ತಾರೆ, ನನ್ನ ಹತ್ರ ಬಟ್ಟೆ ಇಲ್ಲ, ನನ್ನ ಹತ್ರ ಸೀರೆ ಇಲ್ಲ, ನನ್ನ ಹತ್ರ ಅದಿಲ್ಲ ಇದಿಲ್ಲ.
ಅದಲ್ಲ, ಇರೋದನ್ನ 10 ಬಟ್ಟೆನ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳಿ. ಅವಾಗ ಎಂತ MLA ಅಲ್ಲ, ತುಂಬಾ VIP ಗಳು ಬರ್ಲಿ, ಯಾರೇ ಬರ್ಲಿ, ಎಷ್ಟು ಕ್ಲೀನ್ ಆಗಿರುತ್ತೆ. ಹಂಗೇನೆ ನಾನು ಹೇರ್ ಆಯಿಲ್ ಬಗ್ಗೆ ನಿಮ್ಗೆ ಹೇಳ್ತಿರೋದು. ಎಲ್ಲಾ ತರದ ಇಂಗ್ರೀಡಿಯೆಂಟ್ ನ ಉಪಯೋಗಿಸಿ, ಎಲ್ಲಾ ತರದ 21 ತರದ ಗಿಡಮೂಲಿಕೆಗಳಿಂದ ನಿಮ್ ಕೈ ಕೊಟ್ಟಿದೀನಿ ಅಂತ ಅಂದ್ಮೇಲೆ, ಆ ಹೇರ್ ಆಯಿಲ್ ಬಳಕೆನ ನೀವು ಚೆನ್ನಾಗಿ ಮಾಡಿದ್ರೆ, ಅಲ್ಲಿ ಕೊಡೋ 2 lakh rupees ನ ಬರೀ 200 rupees ಅಲ್ಲಿ ವಾಸಿ ಮಾಡುತ್ತೆ ಅಂತಂದ್ರೆ ಯಾಕೆ ಬಳಸಬಾರದು? ಏನಕ್ಕೆ? ಒಂದು ಮನೆಗೆ ಏನಿಲ್ಲ ಅಂತಂದ್ರೆ 4 ಸಾಕು ಬಾಟಲ್. 1 ವೀಕ್‌ಗೆ 4 ಜನಕ್ಕೆ 4 ಬಾಟಲ್ ತಗೊಂಡ್ರೆ ನಿಮಗೆ ಏನೆಲ್ಲಾ ಹೆಲ್ತ್ ಇಶ್ಯೂಸ್ ಇದೆ, ಏನೇನೆಲ್ಲಾ ಹೆಲ್ತ್ ಪ್ರಾಬ್ಲಮ್ ಇದೆ ಎಲ್ಲ ಕ್ಲಿಯರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹೊರಗಡೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ಕಿಂತ ಒಂದು 200 rupees ನಾವು ಇನ್ವೆಸ್ಟ್ ಮಾಡೋದ್ರಿಂದ ಎಷ್ಟೆಲ್ಲ ರೋಗದಿಂದ ಈಚೆಗೆ ಬರ್ತೀವಿ. ಒಂದು ಏನಂತಂದ್ರೆ ನಿಮ್ಗೆ ಒಂದು ಹೇರ್ ಆಯಿಲ್ ಬಗ್ಗೆ ಬೆನಿಫಿಟ್ಸ್ ಕೊಡ್ತೀನಿ. ಯಾಕೆ ಅಂತ ಅಂದ್ರೆ ಇದು ಆಕ್ಚುಲಿ ನಾನ್ ಕೊಟ್ಟಿರೋ ಕಸ್ಟಮರ್ಸ್ ಆಗಿರ್ಬೋದು, ನಾನ್ ಕೊಟ್ಟಿರೋ ಮೆಂಬರ್ಸ್ ಆಗಿರ್ಬೋದು, ಅವ್ರ ಕಡೆಯಿಂದ ಬಂದಿರೋ ತುಂಬಾ ದೊಡ್ಡ ರಿಸಲ್ಟ್ ಇದು. ತುಂಬಾ ದೊಡ್ಡ ರಿಸಲ್ಟ್ ಅಂತಂದ್ರೆ ತುಂಬಾ ದೊಡ್ಡ ರಿಸಲ್ಟ್. ಒಬ್ರಿಗೆ ಪಾರ್ಶ್ವವಾಯು ಆಗಿತ್ತು, ಪ್ಯಾರಾಲಿಸಿಸ್ ಆಯ್ತಾ. ಅವ್ರು ಪ್ಯಾರಾಲಿಸಿಸ್ ಆಗದವ್ರು ಏನೇನೆಲ್ಲ ಆಗುತ್ತೆ, ಪ್ಯಾರಾಲಿಸಿಸ್ ಆದ್ರೆ ಏನೇನಾಗುತ್ತೆ ನಾನ್ ಹೇಳ್ತೀನಿ. ಕಾಲು ಮತ್ತೆ ಕೈ, ಕಾಲು, ತಲೆಭಾಗ ಶಕ್ತಿ ಕುಂದೋದು, ಮತ್ತೆ ಮರಗಟ್ಟುವುದು, ಮಾತನಾಡಕ್ಕೆ ಕಷ್ಟ ಆಗುತ್ತೆ, ಬಾಯಲ್ಲಿ ಆಕ್ಚುಲಿ ಜೊಲ್ಲು, ಆಮೇಲೆ ಸ್ತನ ಮೂತ್ರ ವಿಸರ್ಜಿಸಲು ಆಗಲ್ಲ, ಮತ್ತೆ ತುಂಬಾ ವಿಪರೀತ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ಏನಂತಾರೆ, ಆಯುರ್ವೇದಿಕ್ ಅಲ್ಲಿ ಒಂದು ಚಿಕಿತ್ಸೆ ಕೊಡ್ತಾರೆ. ನೀವು ಥಿಂಕ್ ಮಾಡಿ ನೋಡಿ, ಇಲ್ಲ ಡಾಕ್ಟರ್ಸ್ ನ ಕೇಳಿ, ಸಮಥಿಂಗ್ ಎಲ್ಲಾದ್ರೂ ನೀವು ಚೆಕ್ ಮಾಡಿ. ಏನ್ ಹೇಳ್ತಾರೆ ಅಂತಂದ್ರೆ, ವಿರೇಚನ ಅಂತ ಒಂದು ಚಿಕಿತ್ಸೆ ಕೊಡ್ತಾರೆ. ಅದನ್ನ ಏನಂತ ಕರಿಬಹುದು ಅಂತ ಅಂದ್ರೆ, ನಾನ್ ನಿಮ್ಗೆ ನೀಟಾಗಿ ಹೇಳ್ತೀನಿ, ಅಭ್ಯಂಗ ಸ್ನಾನ ಅಂತ ಮಾಡಿಸ್ತಾರೆ. ಅವ್ರಿಗೆ ಯಾವ್ದೇ ತರದ್ದು ಟ್ರೀಟ್ಮೆಂಟ್ ಆಗ್ಲಿ, ಸಮಥಿಂಗ್ ಆಗ್ಲಿ, ಏನೇ ಮಾಡಿದ್ರು ಒಂದು ಅಭ್ಯಂಗ ಸ್ನಾನ ಅಂತ ಮಾಡಿಸ್ತಾರೆ. ಆ ಅಭ್ಯಂಗ ಸ್ನಾನಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಒಂದು ತೈಲನ ಬಳಸ್ತಾರೆ. ಆ ತೈಲದಲ್ಲಿ ಮಾಡಿದ್ರೆ ಮಾತ್ರ ಪ್ಯಾರಾಲಿಸಿಸ್ ಕಡಿಮೆ ಆಗತ್ತೆ. ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ. ಆ ಪ್ಯಾರಾಲಿಸಿಸ್ ಹೋಗ್ಬೇಕು ಅಂತ ಅಂದ್ರೆ ಆ ತೈಲ ಹಚ್ಚಿದ್ರೆ ಮಾತ್ರ ಅವ್ರಿಗೆ ಪ್ಯಾರಾಲಿಸಿಸ್ ಆಫ್ಟರ್ ಆಲ್ ಒಂದು ಏನು ಲಾಸ್ಟ್ ಸ್ಟೇಜ್, 4th ಸ್ಟೇಜ್, 3rd ಸ್ಟೇಜ್ ಯಾರಿಗ್ ಬಂದಿರುತ್ತೆ, ಅಟ್ಲೀಸ್ಟ್ ಪ್ಯಾರಾಲಿಸಿಸ್ ಆದವ್ರಿಗೆ ಒಂದು ಸ್ವಲ್ಪ ಏನೋ 1 ವರ್ಷ ಉಳಿಯಲ್ಲ, ಲಾಸ್ಟ್ ಸ್ಟೇಜ್ ಬಂದಿದ್ದಾರೆ ಅಂತಂದ್ರೆ 2 years ಉಳಿಸ್ಬೋದು. ಇದು ಚಾಲೆಂಜು. ನಮ್ಮ ಹೇರ್ ಆಯಿಲ್ ಅಲ್ಲಿ ಇರೋ ಅಂತ ಕೆಲವಷ್ಟು ಅಂಶಗಳು, ಏನೆಲ್ಲ ರೂಟ್ಸ್ ಗಳು ಹಾಕಿದೀವಿ, ಅದ್ರಲ್ಲಿ ಒಂದು ರಿಸಲ್ಟ್ ಬಂದಿರೋದು ಏನಂತಂದ್ರೆ, ಪ್ಯಾರಾಲಿಸಿಸ್ ಆಗೋ ವ್ಯಕ್ತಿಗೆ ನಮ್ಮ ಹೇರ್ ಆಯಿಲ್ ನ ಅರ್ಧ ನಿಂಬೆಹಣ್ಣಿನ ಜೊತೆಗೆ ಕರೆಕ್ಟ್ ಆಗಿ 20 days ಹಚ್ಚಿದ್ದಾರೆ. ಅವ್ರಿಗೆ ಏನಂತಂದ್ರೆ, ಒಂದು 5 ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದಾರೆ. ಇಲ್ಲ ಇದಕ್ಕೆ ಚಿಕಿತ್ಸೆ ಆಗ್ಬೇಕು, ನಮ್ಗೆ 10 lakh ಆಗುತ್ತೆ, 12 lakh ಆಗುತ್ತೆ ಅಂತ ಹೇಳಿದ್ದಾರೆ. ಅವ್ರಿಗೆ ಅದನ್ನ ಬಳಸಕ್ಕೆ, ಅವ್ರಿಗೆ ದುಡ್ಡು ಖರ್ಚು ಮಾಡೋದಿಕ್ ಆಗಿಲ್ಲ, ಇವತ್ತೂ ಆಗಿಲ್ಲ. ಹಾಗಾಗಿ ಅವ್ರು ಏನ್ ಮಾಡಿದ್ರು, ನೋಡೋಣ ಅಂತ ಹೇಳಿ ಎಲ್ಲಾ ತರದ್ದು ಆಯುರ್ವೇದಿಕ್ ಚಿಕಿತ್ಸೆಗಳೆಲ್ಲ ಮಾಡ್ಕೊಂಡ್ ಬಂದ್ರು. ಲಾಸ್ಟ್ ಸ್ಟೇಜ್ ಉಳ್ದಿದ್ದು ಒಂದು ಹೇರ್ ಆಯಿಲ್. ಯಾಕೆಂತಂದ್ರೆ ನನ್ ಕಡೆ ಕಸ್ಟಮರ್ ತಗೊಂಡೋಗ್ಬಿಟ್ಟು, ಈ ಹೇರ್ ಆಯಿಲ್ ನ ಒಂದ್ಸತಿ ಯೂಸ್ ಮಾಡಿ ನೋಡಿ, ಇದನ್ನ ಹಚ್ಚೋದ್ರಿಂದ ತುಂಬಾ ನಿಮಗ್ ಬೇಕಾದ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ನಿಮಗೆ ಏನೇನೆಲ್ಲ ಬೇಕಾದ ಟ್ರೀಟ್ಮೆಂಟ್ಸ್ಗೆ ಬೇಕಾಗಂತ ಏನೇನೆಲ್ಲ ಬೇಕು, ಇದೆಲ್ಲ ಈ ಹೇರ್ ಆಯಿಲ್ ಅಲ್ಲಿ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಹೇರ್ ಆಯಿಲ್ ನ ಕೊಟ್ಟಾದ್ಮೇಲೆ ಅವ್ರಿಗೆ ಹೇಗಾಗಿದೆ ಅಂತ ಅಂದ್ರೆ, 20 days ಇದನ್ನ ಚೆನ್ನಾಗಿ ಕಾಲಿಂದ ತಲೆವರೆಗೂ ನೀಟಾಗಿ ಹಚ್ಚಿ ಮಸಾಜ್ ಮಾಡಿದ್ದಾರೆ. ಮಸಾಜ್ ಮಾಡಿದ್ಮೇಲೆ 20 daysಗೆ ಆ ಮನುಷ್ಯ ಚೆನ್ನಾಗಿ ಕೈ ಕಾಲು ಆಡ್ಸಿದ್ದಾರೆ. ಕೈ ಕಾಲು ಚೆನ್ನಾಗಿ ಆಕ್ಷನ್ ಆಗಿದೆ. ಅದಕ್ಕೆ ಫ್ರೆಂಡ್ಸ್, ಒಂದು ತಿಳ್ಕೊಳ್ಳಿ, ಏನೋ 1000 ರೂಪಾಯಿ ಸಿಗುತ್ತೆ, ಏನೋ ಬ್ರಾಂಡೆಡ್ ಇಂದ ಬರುತ್ತೆ, ಏನೋ ಬ್ರಾಂಡ್ ಇಂದ ನೀವೇನೋ ಕೊಂಡ್ಕೊಬಹುದು, ಸಾಧ್ಯ ಇಲ್ಲ. ತುಂಬಾ ಸಾವಿರ ಖರ್ಚು ಮಾಡಿದಷ್ಟು, ತುಂಬಾ ಲಕ್ಷಗಟ್ಲೆ ನೀವು ಹೊರಗಡೆ ಖರ್ಚು ಮಾಡಿದಷ್ಟು ನಿಮಗೆ ಯಾವ್ದೇ ತರದ ಡಿಸೀಸ್ ಆಗ್ಲಿ, ಯಾವ್ದೇ ತರದ ಪ್ರಾಬ್ಲಮ್ಸ್ ಆಗ್ಲಿ ಈಚೆಗೆ ಹೋಗಕ್ಕಾಗಲ್ಲ. ನಿಮ್ ಕೈಯಲ್ಲೇ ಇರುತ್ತೆ ಅದು. ಮನಸ್ಸಿಗೆ ಮನಃಶಾಂತಿ ಬೇಕು ಅಂತ ಕೇಳ್ತಾರೆ. ಎಲ್ಲಿ ಸಿಗುತ್ತೆ ಅದು ಮನಃಶಾಂತಿ? ನಿಮ್ಮಲ್ಲೇ ಇರುತ್ತೆ ಅದು. ಹೊರಗಡೆ ಎಲ್ಲೂ ಇರಲ್ಲ. ಯಾವ ಫ್ರೆಂಡ್ಸ್ ಹತ್ರನೂ ಇರಲ್ಲ, ಯಾವ ಗಂಡ ಹೆಂಡತಿ ಹತ್ರನೂ ಇರಲ್ಲ. ಅವನು ಮನುಷ್ಯ ಅಂತ ಅಂದ್ಮೇಲೆ ಅವನ ಮನಃಶಾಂತಿ ಅವನ ಹತ್ರನೇ ಇರುತ್ತೆ. ಅದನ್ನ ಒಂದ್ 10 ನಿಮಿಷ ಕೂತ್ಕೊಂಡು ಅವನೇ ಕೇಳ್ಕೊಂಡ್ರೆ ಮನಃಶಾಂತಿ, ನೆಮ್ಮದಿ ಎಲ್ಲಾ ಪ್ರತಿಯೊಂದು ನಿಮ್ಮ ಹತ್ರನೇ ಇರುತ್ತೆ. ನೀವು ಒಬ್ರು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆ ಕೆಪಾಸಿಟಿ ನಿಮ್ಮಲ್ಲೇ ಇರುತ್ತೆ. ಕರೆಕ್ಟ್ ಅಲ್ವಾ? ನಿಮ್ಮ ಹತ್ರನೇ ಇರೋದ್ರಿಂದ ನಾನ್ ಕೊಡೋ ಒಂದು 200 rupees ಸಮಥಿಂಗ್ ಒಂದು ಹೇರ್ ಆಯಿಲ್ ನೀವು ತಗೊಂಡು ಅದನ್ನ ನಿಮಗ್ ಬೇಕಾದ ಬೆನಿಫಿಟ್ಸ್ ಗಳನ್ನ ನೀವೇ ತಗೊಂಡ್ಬಿಟ್ರೆ, ಒಂದಷ್ಟು 1000-2000 ಖರ್ಚು ಮಾಡೋದು ನಿಮಗೆ ಕಡಿಮೆ ಆಗತ್ತೆ. ಈ ಹೇರ್ ಆಯಿಲ್ ನ ಅದನ್ನ ಅಪ್ಲೈ ಮಾಡಿ, ಪಾರ್ಶ್ವವಾಯು ಮತ್ತೆ ಪ್ಯಾರಾಲಿಸಿಸ್ ಏನೆಲ್ಲ ಸಮಸ್ಯೆ ಆಗಿದೆ, ಆ ಸಮಸ್ಯೆಗಳಿಗೆ ಇಲ್ಲಿ ಸಮಸ್ಯೆಗಳು ನೀಟಾಗಿ ಅವ್ರಿಗೆ ಕ್ಲಿಯರ್ ಆಗಿದೆ. ಆ
ಯಾಕೆ ಅಂತ ಅಂದ್ರೆ ಪ್ಯಾರಾಲಿಸಿಸ್ ನೆಕ್ಸ್ಟ್ ಮಕ್ಕಳುಗಳಿಗಾಗಿರ್ಬೋದು, ಚಿಕ್ಕ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗಾಗಿರ್ಬೋದು, ನೆಕ್ಸ್ಟ್ ಬರೋರಿಗಾಗಿರ್ಬೋದು, ನೆಕ್ಸ್ಟ್ ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು ಬರೋಂತವ್ರು ಯಾರಿದ್ದಾರೆ, ಅವ್ರುಗಳು ಯಾರ್ಯಾರೆಲ್ಲ ಬರ್ತಾ ಇದೆ ಅಂತವ್ರೆಲ್ಲ ತುಂಬಾ ಕಂಟ್ರೋಲ್ ಆಗುತ್ತೆ. ಈ ಹೇರ್ ಆಯಿಲ್ ನ ಚೆನ್ನಾಗಿ ಮಾರ್ನಿಂಗ್ ಹೊತ್ತು ಬೆಳಗ್ಗೆ ಸ್ನಾನ ಮಾಡಕ್ ಹೋದಾಗ ಆಬ್ವಿಯಸ್ಲಿ ಹೇಗೆ 10 ಮಿನಿಟ್ಸ್ ಅಷ್ಟೇ, 10 ಮಿನಿಟ್ಸ್ ಕೈಗೆ ಒಂದ್ 7-8 ಡ್ರಾಪ್ ಹಾಕೊಳ್ಳಿ, ಮುಖದಿಂದ ಕಾಲ್ವರ್ಗು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ, ಕೈ ಕಾಲು ಮಸಾಜ್ ಮಾಡ್ಕೊಳ್ಳಿ, ಕೈ ಕಾಲು ಮಸಾಜ್ ಮಾಡ್ಕೊಂಡು ಒಂದು ಕಡ್ಲೆ ಹಿಟ್ಟಲ್ಲಿ ಸ್ನಾನ ಮಾಡಿ. ಸೋಪು ಹಚ್ಬೇಡಿ ದಯವಿಟ್ಟು, ಯಾಕೆಂತಂದ್ರೆ ಎಲ್ಲಾ ಕಡೆನೂ ಕೆಮಿಕಲ್ ಆಗಿದೆ. ಎಲ್ಲಾ ಕಡೆ ಕೆಮಿಕಲ್ ಆಗಿರೋದ್ರಿಂದ ದಯವಿಟ್ಟು ಹೇಳ್ತೀನಿ, ನಿಮ್ಮನೇಲಿರೋ ಒಂದು ಕಡ್ಲೆ ಹಿಟ್ಟು, ಬೋಂಡಾ ಏನೋ ಸಮಥಿಂಗ್ ಮಾಡ್ತಿರಲ್ಲ, ಅದೇ ಸಾಕು. ಆ ಕಡ್ಲೆ ಹಿಟ್ಟಿಗೆ ಸ್ವಲ್ಪ ಹಾಲು, ಇಲ್ಲಾಂದ್ರೆ ಮೊಸರು, ಇಲ್ಲ ಅಂತಂದ್ರೆ ನೀರು, ಸಮಥಿಂಗ್ ಏನಾಗುತ್ತೆ ನಿಮಗೆ ಯಾವ ಕಂಫರ್ಟ್ ಅನ್ಸುತ್ತೆ ಆ ಕಡ್ಲೆ ಹಿಟ್ಟು ಹಾಕೊಂಡು ಸ್ನಾನ ಮಾಡಿ ನೋಡಿ. ನೀವೆಲ್ಲೂ ಬೇಡ, ನೀವೆಲ್ಲೂ ಹೊರಗಡೆ ಹೋಗೋದ್ ಬೇಡ. ಯಾವ ಒಂದು ಏನ್ ಹೇಳ್ತೀರಾ, ಹೊರಗಡೆ ಫಿಲಂ ಆಕ್ಟರ್ಸ್ ಗಳಾಗಿರ್ಬೋದು, ಸಮಥಿಂಗ್ ಯಾರೇ ಆಗಿರ್ಬೋದು, ಅವ್ರಗಳನ್ನ ನೋಡ್ಬಿಟ್ಟು ಒಬ್ಬ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅಂತೀವಲ್ವಾ, ಹಾಗೆ ನಾವು ನಮ್ಮ ಮನೇಲೇನೆ ನಮ್ಮ ಹೇರ್ ಆಯಿಲ್ ಗಳನ್ನ ನಾವೇ ಉಪಯೋಗಿಸ್ಕೊಂಡು ನಾವ್ ಆತರ ಕಾಣ್ಬೋದು. ಮತ್ತೆ ನೆಕ್ಸ್ಟ್ ಬಂದು ಬಾಡಿ ಹೀಟ್. ಯಾರಿಗೆಲ್ಲ ತುಂಬಾ ಬಾಡಿ ಹೀಟ್ ಆಗ್ತಾ ಇದೆ, ಯಾರಿಗೆಲ್ಲ ಬಾಡಿ ತುಂಬಾ ಹೀಟ್ ಆಗ್ತಾ ಇಲ್ಲ, ನನ್ ಕೈಲಿ ಕಾಲ್ ತುಂಬಾ ಉರಿತದೆ, ಕಣ್ಣೆಲ್ಲ ತುಂಬಾ ಉರಿತದೆ ಅನ್ನೋದಿಗೆ ನೈಟ್ ಹೊತ್ತು ಮಲ್ಗೋಕ್ಕಿಂತ ಮುಂಚೆ ಅಂಗಾಲಿಗೆ ನಮ್ಮ ಹೇರ್ ಆಯಿಲ್ ನ ಹಚ್ಕೊಳ್ಳೋದ್ರಿಂದ ಡೈಲಿ 20 ಡೇಸ್ ಹಚ್ಕೊಂಬನ್ನಿ. ಅಂಗಾಲಿಗೆ ಯಾರು ಎಲ್ಲ ಎಣ್ಣೆನ ಕಾಲಿಗೆ ಅಂಗಾಲಿಗೆ ಹಚ್ಕೊಂತೀರಾ, 20 ಡೇಸ್ ಅಲ್ಲಿ ನಿಮ್ಗೆ ಹೀಟ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ನಿಮ್ಮ ತಲೆಯಲ್ಲಿ ಏನ್ ಯೋಚನೆ ಮಾಡ್ತೀರಾ ಅದು ನಿಮ್ಮ ಕಾಲಿಗೆ ಫಂಕ್ಷನ್ಸ್ ಆಗತ್ತೆ. ನಿಮ್ಮ ತಲೆಯಲ್ಲಿ ಪ್ರತಿಯೊಂದು ಏನ್ ಬ್ರೈನ್ ಹೇಳುತ್ತೆ ಅದು ನಿಮ್ಮ ಕೈ ಕಾಲು ಓಡಾಡೋದಿಕ್ಕೆ ಆಗ್ಲಿ, ಫಂಕ್ಷನ್ಸ್ ಗಳು ಮಾಡೋದಾಗಿರ್ಲಿ, ನಿಮ್ಮ ಕೆಲಸ ಕಾರ್ಯಗಳಾಗಿರ್ಲಿ, ಅದಕ್ಕೆಲ್ಲ ಉಪಯೋಗ ಆಗುತ್ತೆ. ಇವತ್ತು ನಿಮ್ಗೆ ಪ್ರಾಣ ಎಲ್ಲಿದೆ ಅಂತಂದ್ರೆ ಬ್ರೈನ್ ಅಲ್ಲಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಿಮ್ಮ ತಲೆ ಓಡ್ಲಿಲ್ಲ, ನಿಮ್ಮ ತಲೆನ ಚೆನ್ನಾಗಿ ಇಟ್ಕೊಳ್ಳಿಲ್ಲ, ನಿಮ್ಮ ಬ್ರೈನ್ ನ ಚೆನ್ನಾಗಿ ಇಟ್ಕೊಂಡಿಲ್ಲ, ತುಂಬಾ ಕ್ಲೀನ್ ಆಗಿ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಅಂತ ಅಂದ್ರೆ ಇಡೀ ಬಾಡಿ ಫಂಕ್ಷನ್ಸ್ ಗಳೆಲ್ಲ ಒಂದೊಂದೇ ಡಿಸೀಸ್ಗೆ ಈ ಹೊರಗಡೆ ಒಳಗೆ ತುತ್ತಾಗ್ತೀರಾ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಹೇರ್ ನ ಡೈಲಿ ವಾಶ್ ಮಾಡಿ. ಹೇರ್ ನ ಡೈಲಿ ಆಯಿಲ್ ನ ಹಚ್ಚಿ 10 ಮಿನಿಟ್ಸ್ ಆಯಿಲ್ ನ ಹಚ್ಚಿ ಸಮಥಿಂಗ್ ಕೆಲಸ ಮಾಡ್ಕೊಳ್ಳಿ. ಹೊರಗಡೆ ಒಳಗೆ ಕೆಲಸ ಮಾಡೋತಿಗೆ 10 ಮಿನಿಟ್ಸ್ ಆಗುತ್ತೆ. 10 ಮಿನಿಟ್ಸ್ ಆದ್ಮೇಲೆ ನತ್ತಿಯಿಂದ ಹಿಡಿದು ಕಾಲುಗೂ ಚೆನ್ನಾಗಿ ನಮ್ಮ ಹೇರ್ ಆಯಿಲ್ ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನಂತ ಅಂದ್ರೆ ನಿಮಗೆ ಪ್ಯಾರಾಲಿಸಿಸ್ ಇಂದ ಈಚೆಗೆ ಬರೋದಕ್ಕೆ ಕಾರಣ ಏನಂತಂದ್ರೆ ಒಂದು 4th ಸ್ಟೇಜ್ ಬರ್ತಾ ಇರ್ಬೋದು. ನಿಮ್ಗೆ ಯಾರಿಗಾರು ಗೊತ್ತಾ ನಾಳೆ ದಿವಸ ನಿಮಗೆ ಪ್ಯಾರಾಲಿಸಿಸ್ ಆಗಲ್ಲ, ಸ್ಟ್ರೋಕ್ ಆಗಲ್ಲ, ಯಾರು ಹೇಳ್ತೀರಾ? ಶೋರ್ ಇದೀರಾ ಯಾರಾದ್ರೂ ಪ್ಯಾರಾಲಿಸಿಸ್ ಬರದೇ ಇಲ್ಲ ಮೇಡಮ್ ನನ್ಗೆ ಪ್ರಾಮಿಸ್ ಬರೋದಿಲ್ಲ ಅಂತ ಯಾರು ಹೇಳ್ತೀರಾ? ಸಾಧ್ಯನೇ ಇಲ್ಲ. ಮನುಷ್ಯಂಗೆ ಯಾವಾಗ ಏನ್ ಬರುತ್ತೆ ಅನ್ನೋದು ಯಾರು ಹೇಳಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಮುನ್ಸೂಚನೆಗೆ ಮ್ಯಾಮ್ ಯಾಕೆ ಮುಂಚೆನೆ ಹೇಳ್ತೀರಾ ಅಂತಂದ್ರೆ, ನಾವ್ ಹೇಗೆ ಬೆಳಗ್ಗೆ ಎದ್ಬಿಟ್ಟು ಹೇಗೆ ಬ್ರಷ್ ಮಾಡ್ತೀವಿ, ಹೇಗೆ ನಮ್ಮ ಬಾಯಿನ ಕ್ಲೀನ್ ಇಟ್ಕೊಂತೀವಿ, ಹಾಗೇನೆ ನಮ್ಮ ಹೇರು ಅಷ್ಟೇ ನೀಟಾಗಿ ಡೈಲಿ ಒನ್ಸ್ ವಾಶ್ ಆಯಿಲ್ ನ ಹಚ್ಚಿ ಚೆನ್ನಾಗಿ ನಮ್ಮ ತಲೆ, ಕೈ, ಕಾಲು, ಮೈನ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಜಸ್ಟ್ 15 ಮಿನಿಟ್ಸ್ ನಿಮಿಗೋಸ್ಕರ ನೀವು ಟೈಮ್ ಮಾಡ್ಕೊಂಡು ಈ ಕೆಲಸ ಮಾಡಿದ್ರೆ ಸಾಕು, ನಿಮ್ಗೆ ನಿಮ್ಮ ಸ್ಕಿನ್ ಡಿಸೀಸ್ ಗಳು ಏನೇನೆಲ್ಲ ಇರುತ್ತೆ, ಸ್ಕಿನ್ ಡಿಸೀಸ್ ಎಲ್ಲ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದು ಬ್ರೈನ್ಗೆ ತುಂಬಾ ಒತ್ತಡ ಆಗ್ತಿದೆ, ಲೋ ಬ್ರೈನ್ ಟ್ಯೂಮರ್ ಇದೆ. ಯಾರಿಗೆಲ್ಲ ಲೋ ಬ್ರೈನ್ ಟ್ಯೂಮರ್ಸ್ ಗಳು ಜಾಸ್ತಿ ಆಗ್ತಿದೆ, ದಯವಿಟ್ಟು ನೀವು ತುಂಬಾ ಡಸ್ಟ್ ಆಗಿರ್ಬೋದು, ತುಂಬಾ ಹೊರಗಡೆ ಏನು ಓಡಾಡೋದಾಗಿರ್ಬೋದು, ನಿಮ್ಮ ಸ್ಟ್ರೆಸ್ ಆಗಿರ್ಬೋದು, ಆಮೇಲೆ ಯಾರೆಲ್ಲ 3 ಡೇಸ್ 4 ಡೇಸ್ಗೆ ಹೇರ್ ಕ್ಲೀನ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಡೈಲಿ ಒಂದ್ಸಲಿ 10 ಮಿನಿಟ್ಸ್ ಚೆನ್ನಾಗಿ ಬ್ರೈನ್ಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ಹೇರ್ ಆಯಿಲ್ ಇಂದ. ಯಾಕೆ ಅಂತಂದ್ರೆ ನಿಮಗೆ ಬೇಕಾಗಿರೋ ಆಯುರ್ವೇದ ಔಷಧ ಗುಣಗಳೆಲ್ಲ ನಿಮ್ಮ ಹತ್ರನೇ ಇದೆ. ಆ ಔಷಧ ಗುಣಗಳ ಹಾಕಿರೋದ್ರಿಂದ ಹೇರ್ ಆಯಿಲ್ಗೆ ನಿಮ್ಗೆ ಅಷ್ಟು ಬೆನಿಫಿಟ್ಸ್ ನಿಮಗ್ ಸಿಗುತ್ತೆ ಈ ಹೇರ್ ಆಯಿಲ್ ಇಂದ. ನೆಕ್ಸ್ಟ್ ಬಂದು ಮಾನಸಿಕ ಒತ್ತಡ ಅಂತ ಅಂದ್ರೆ ಮನೇಲೂ ಕಿಚಿ ಮನೇಲಿ ಹೆಂಡತಿ ಬೈತಾಳೆ, ಇಲ್ಲ ಗಂಡ ಬೈತಾರೆ, ಇಲ್ಲ ಸಮಥಿಂಗ್ ಏನೋ ಕಿಚಿ ಆಗ್ತಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ ನನ್ಗೆ, ಆತರ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಸ್ವಲ್ಪ ಮನ್ಸಿಗೆ ತುಂಬಾ ಕಿಚಿ ಆಗ್ತಿದೆ ಅಂತ ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಈ ಹೇರ್ ಆಯಿಲ್ ನ ಹಚ್ಕೊಂಡು ನೀವು ಮಲ್ಗೋದ್ರಿಂದ ನಿಮ್ಗೆ ಕೆಲವಷ್ಟು ಏನೆಲ್ಲ ನಾವು ಇಂಗ್ರೀಡಿಯೆಂಟ್ಸ್ ಆಗಿದ್ವಿ, ನಿಮ್ಗೆ ತಲೆ ತಂಪಾಗೋದಾಗಿರ್ಬೋದು, ನಿದ್ದೆ ಬರೋದಾಗಿರ್ಬೋದು, ಕಣ್ಣುರಿಯಿಂದ ಶಮನ ಆಗಿರೋದಾಗ್ಬೋದು, ಎಲ್ಲಾ ತರದ್ದು ಪ್ರಾಬ್ಲಮ್ ಇಂದ ಹೊರಗಡೆ ಬರ್ತೀರಾ. ನೆಕ್ಸ್ಟ್ ಬಂದು ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗ್ಲು ಸಹಾಯಕ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬಾ ಕಡಿಮೆ ಇರುತ್ತೆ. ನೆನಪಿನ ಶಕ್ತಿ ಕಡಿಮೆ ಆಯ್ತು ಅಂತ ಅಂದಾಗ ಆ ಮಕ್ಕಳಿಗೆ ಏನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಮಕ್ಕಳಿಗೆ ತಲೆಗೆ ಎಣ್ಣೆ ಹಚ್ತಾ ಇರಲ್ಲ, ಯಾರು ಡೈಲಿ ಮನೇಲಿ ತಲೆಗೆ ಎಣ್ಣೆ ಹಚ್ಚದಲೆ ಮಕ್ಕಳಿಗೆ ಅವ್ರಿಗೆ ಕಣ್ಣುರಿ ಎಲ್ಲ ಸ್ಟಾರ್ಟ್ ಆಗ್ತಿರುತ್ತೆ, ತಲೆ ಓಡೋದಿಲ್ಲ, ಹೆಂಗೋ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗ್ತಿರುತ್ತೆ.
ಹಾಗ್ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆದಾಗ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಒಂದು ಓದೋದಕ್ಕೆ ಕಾನ್ಸಂಟ್ರೇಟ್ ಆಗಲ್ಲ. ಆ ಕಾನ್ಸಂಟ್ರೇಟ್ ಅವ್ರಿಗೆ ಬರ್ಬೇಕು ಅಂತಂದ್ರೆ ಈ ಹೇರ್ ಆಯಿಲ್ ನ ಹಚ್ಚೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ ಕಾನ್ಸಂಟ್ರೇಟು ಡೈಲಿ 20 ಡೇಸ್ ನ ನೀವು ಬಿಡದಂಗೆ ಹಚ್ಚಿದ್ರೆ ನಿಮಗೆ ಕಾನ್ಸಂಟ್ರೇಟ್ ಮಕ್ಕಳಿಗೆ ಜಾಸ್ತಿ ಆಗುತ್ತೆ. ಕಣ್ಣಿನ ಊತ ಜಾಸ್ತಿ ಆಗುತ್ತೆ. ಕಣ್ಣಿನಲ್ಲಿ ಹಿಬ್ರೋಸ್ ಅಂತ ಒಂದು ಐಸ್ ಲೇಸರ್ದು ಒಂದು ಇದಿರುತ್ತೆ. ಹಿಬ್ರೋಸ್ ಕಣ್ಣಿನ ರೆಪ್ಪೆ ಹತ್ರ ಮೇಲೆ ರೆಪ್ಪೆ ಹತ್ರ ತುಂಬಾ ಊದ್ಕೊಂಡ್ಬಿಡತ್ತೆ. ಸುಮ್ನೆ ಇಡೀ ನೈಟ್ ಮಲ್ಗ್ಬಿಟ್ಟಿದೆ ಮ್ಯಾಮ್, ನೈಟ್ ಮಲಗ್ದಾಗ ಮಾರ್ನಿಂಗ್ ಎದ್ದೇಳೋ ಅಷ್ಟೊತ್ತಿಗೆ ಕಣ್ಣೆಲ್ಲ ಊತ ಬಂತು. ಈ ಊತ ಬರ್ದಿರೋ ತರಕ್ಕೆ ಈ ಹೇರ್ ಆಯಿಲ್ ಹಾಕಿರೋ ಆಯುರ್ವೇದಿಕ್ ಅಂಶದಿಂದ, ಈ ಹೇರ್ ಆಯಿಲ್ ಹಾಕಿರೋ ಅಂಶ ಏನೇನೆಲ್ಲ ನಾವು ಔಷಧ ಗುಣಗಳು ಏನೇನೆಲ್ಲ ನಾವು ಹಾಕಿದೀವಿ ಅದು ಊತ ಬರ್ದಿರೋ ತರಕ್ಕೆ, ನಿಮಗೆ ಕಣ್ಣಲ್ಲಿ ಏನೋ ಡಿಸೀಸ್ ಗಳು ಆಗದಿರೋ ತರಕ್ಕೆ ಇದು ಕಾಪಾಡುತ್ತೆ. ನೆಕ್ಸ್ಟ್ ಬಂದು ತುಂಬಾ ಆಕ್ಟಿವ್ ಆಗಿರ್ಬೇಕು. ನಾನು ತುಂಬಾ ಸ್ಟ್ರೆಸ್ ಆಗಿರ್ತೀನಿ, ಹೊರಗಡೆ ಹೋಗಕ್ಕಾಗಲ್ಲ. ಆತರ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ನಮ್ಮ ಹೇರ್ ಆಯಿಲ್ ಮೇನ್ ನಿಮಗೆ ಕೆಲಸ ಮಾಡುತ್ತೆ. ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳಿ. ಬಾಡಿಗೆ ದಯವಿಟ್ಟು ಡೈಲಿ, ಈಗ ತುಂಬಾ ಬೇಸಿಗೆ ಜಾಸ್ತಿ ಆಗಿದೆ, ಬಿಸಿಲು ಹೊರಗಡೆ ತುಂಬಾ ಜಾಸ್ತಿ ಇದೆ, ಆ ಸ್ಟ್ರೆಸ್ ತಡ್ಕೊಳಕ್ ಆಗೋದಿಲ್ಲ, ತುಂಬಾ ಶೆಕೆ, ತುಂಬಾ ಸ್ಟ್ರೆಸ್ಸು. ಆಮೇಲೆ ಏನಂತಂದ್ರೆ ಎಲ್ಲಾರ್ಗುನು ಏನೋ ಒಂದ್ ಪ್ರಾಬ್ಲಮ್ ಇರುತ್ತೆ, ಬೆವರು ತುಂಬಾ ಬರ್ತಾ ಇರುತ್ತೆ, ತುಂಬಾ ಸ್ಮೆಲ್ ಇರುತ್ತೆ ಬೆವರು. ಕೆಲವಷ್ಟು ಜನಕ್ಕೆ ಗೊತ್ತಾಗಲ್ಲ ಏನಂದ್ರೆ ಬೆವ್ರು ಈ ತರ ಬೆವರ್ತಾ ಇದೀವಿ, ನಮ್ಗೆ ಆಗ್ತಾ ಇಲ್ಲ ಅನ್ನೋದು. ಈ ಈ ಹೇರ್ ಆಯಿಲ್ ನ ನಾವ್ ಏನ್ ನಿಮಗೆ ಕೊಡ್ತಾ ಇದೀವಿ, ಆ ಹೇರ್ ಆಯಿಲ್ ಇಂದ ಸ್ನಾನ ಮಾಡೋದ್ರಿಂದ, ಅದು ಹೇರ್ ಆಯಿಲ್ ನ ಹಚ್ಚಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬೆವರು ದಿನೇ ದಿನೇ ಬಿಟ್ಟು ದಿನೇ 20 ಡೇಸ್ ಒಳಗೆ ನಿಮ್ಮ ಏನಿದೆ ನಿಮ್ಮ ಬಾಡಿ ನಾರ್ಮಲ್ ಸ್ಥಿತಿಗೆ ಬರುತ್ತೆ. ಏನೆಲ್ಲ ಬಾಡಿಗೆ ಡಿಸೀಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಗಳು ಏನೇನ್ ಇರ್ಬೋದು, ಹೊರಗಡೆ ನೀವು ಹೋಗೋದ್ರಿಂದ ತುಂಬಾ ಹೊರಗಡೆ ಡಸ್ಟ್ ಆಗಿರ್ಬೋದು, ಕೆಲವಷ್ಟು ಡಿಸೀಸ್ ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ ನಿಮ್ಗೆ. ಅದು ಬೆವರು ಯಾವ ತರ ಕೆಟ್ಟ ಸ್ಮೆಲ್ ಬರ್ತಾ ಇರ್ಬೋದು, ಬೆವರು ಯಾವ ತರ ಬರ್ತಾ ಇರುತ್ತೆ, ಅದು ಒಂದು ಪ್ರಾಬ್ಲಮ್ ಹೋಗಿ 3-4 ತರದ ಪ್ರಾಬ್ಲಮ್ ಗಳಿಗೆ ತಿರ್ಕೊಂಡಿರುತ್ತೆ. ಅದು ನಿಮ್ಗೆ ಗೊತ್ತಾಗಿರಲ್ಲ. ಅದನ್ನ ಯಾಕೆ ಮುಂದೆ ಈ ತರ ಪ್ರಾಬ್ಲಮ್ ಬರ್ದಂಗೆ ಆಗ್ಬೇಕು ಅಂತ ಅಂದ್ರೆ ಈ ಹೇರ್ ಆಯಿಲ್ ನ ಚೆನ್ನಾಗಿ ಡೈಲಿ 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ, ಈ ಹೇರ್ ಆಯಿಲ್ ಇಂದ ನಿಮ್ಗೆ ಅಷ್ಟು ಆಯುರ್ವೇದಿಕ್ ಔಷಧ ಗುಣಗಳನ್ನ ನಾನು ನಿಮ್ಮ ಹತ್ರ ಕೊಟ್ಟಿದ್ದೀನಿ. ಅದನ್ನ ನೀವು ಡೈಲಿ ಹಚ್ಚೋದ್ರಿಂದ ನಿಮ್ಗೆ ಈ ತರ ಡಿಸೀಸ್ ಗಳು ಏನೇನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಆ ಡಿಸೀಸ್ ಇಂದ ನೀವು ಈಚೆಗೆ ಬರ್ಬೋದು. ನೆಕ್ಸ್ಟ್ ಬಂದು ತುಂಬಾ ಏನಂತಂದ್ರೆ ಉಗುರಿನ ಸಮಸ್ಯೆ ಇರುತ್ತೆ. ಉಗುರು ಸಂದಿ ಎಲ್ಲ ತುಂಬಾ ಕೊಳೆ ಇರುತ್ತೆ, ತುಂಬಾ ಗಲೀಜಾಗಿರುತ್ತೆ, ತುಂಬಾ ಕ್ಲೀನ್ ಆಗಿರೋದಿಲ್ಲ. ಆಮೇಲೆ ಒಬ್ಬೊಬ್ರಿಗೆ ಏನಂತೆ ಉಗುರು ಸಂದಿಲಿ ಒಂದಷ್ಟು ಚರ್ಮಗಳು ಎದ್ದೇಳ್ತಿರುತ್ತೆ, ಬೇಡ್ದಿರೋದು ಬ್ಯಾಡ್ ಏನು ಸ್ಕಿನ್ ಲೇಯರ್ ಜಾಸ್ತಿ ಬರ್ತಾ ಇರುತ್ತೆ. ಅದು ತುಂಬಾ ಪೈನ್ ಕೊಡ್ತಾ ಇರುತ್ತೆ ಮನುಷ್ಯನಿಗೆ, ತುಂಬಾ ಪೈನ್ ಆಗ್ಬಿಡುತ್ತೆ, ಅದು ಗೊತ್ತಾಗೋದಿಲ್ಲ. ಕಾಲಿಂದು ಉಗುರಾಗಿರ್ಬೋದು, ಕೈಯಿಂದ ಉಗುರಾಗಿರ್ಬೋದು, ತುಂಬಾ ಪೈನ್ ಕೊಡುತ್ತೆ. ಅದು ತುಂಬಾ ಪೈನ್ ಜಾಸ್ತಿ ಆಗ್ಬಾರ್ದು ಅಂತ ಅಂದ್ರೆ ಈ ಹೇರ್ ಆಯಿಲ್ ನ ಡೈಲಿ ತಲೆಯಿಂದ ಕಾಲ್ವರ್ಗುನು ಮಸಾಜ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಅಂದ್ರೆ ನೋವು ಕಡಿಮೆ ಆಗುತ್ತೆ. ಈ ಏನು ಹೇರ್ ಆಯಿಲ್ ನ ಹಚ್ಚೋದ್ರಿಂದ ನಿಮ್ಗೆ ನೋವು ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನು ಹೇಳಿದೆ ಸ್ಟ್ರೋಕ್ ಪ್ಯಾರಾಲಿಸಿಸ್ ಅವ್ರಿಗೆ 100% ರಿಸಲ್ಟ್ ಅಲ್ಲಿ 70% ಸ್ಟ್ರೋಕ್ ಆಗಿರ್ಬೋದು, ಪ್ಯಾರಾಲಿಸಿಸ್ ಆಗಿರ್ಬೋದು, ಈಗ್ಲಿಂದಲೇನೆ ಪ್ಯಾರಾಲಿಸಿಸ್ಗೆ ಸ್ಟ್ರೋಕಿಗೆ ಯಾರಿಗೆಲ್ಲ ನೆಕ್ಸ್ಟ್ ಬರ್ಬೋದು, ಯಾವ್ದೆಲ್ಲ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೆ ಆಗಿರ್ಬೋದು, ಹೋಮ್ ಮೇಕರ್ಸ್ ಯಾರೆಲ್ಲ ವೈಫ್ ಗಳಿದಾರ, ಹಸ್ಬೆಂಡ್ ಗಳ, ದಯವಿಟ್ಟು ಯಾರೇ ಆಗಿರ್ಲಿ 10 ಮಿನಿಟ್ಸ್ ತಲೆಯಿಂದ ಕಾಲ್ವರ್ಗುನು ಈ ಹೇರ್ ಆಯಿಲ್ ನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಿಲ್ಲ ಅಂತ ಅಂದ್ರೆ ತಲೆಯಿಂದ ಕಾಲ್ವರ್ಗು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬೆನಿಫಿಟ್ಸ್ ಅಂದ್ರೆ ನಾನು ಏನೇನೆಲ್ಲ ಡಿಸೀಸ್ ಹೇಳಿದೆ, ಸ್ಟ್ರೋಕ್ ಆಗಿರ್ಬೋದು, ಪ್ಯಾರಾಲಿಸಿಸ್ ಆಗಿರ್ಬೋದು, ವೈಟ್ ಪ್ಯಾಚಸ್ ಗಳು ಏನೇನೆಲ್ಲ ಆಗಿದೆ ನಿಮ್ಗೆ, ಆ ಪ್ಯಾಚಸ್ ಗಳಿಂದ ಮತ್ತೆ ಸ್ಟ್ರೋಕ್ ಗಳಿಂದ ಈಚೆಗೆ ಬರ್ಬೋದು. ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡ್ಕೊಂಡು ಒಂದು 200 ರುಪೀಸ್ ನ ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ. ನಿಮಗೆ ಎಲ್ಲೆಲ್ಲೋ 2 ಲ್ಯಾಕ್ 3 ಲ್ಯಾಕ್ ವರ್ಗು ನೋಡಿ ಹೋಗಿ ಒಂದ್ಸತಿ ನರ್ಕ ನೋಡ್ಬೇಕು ಅಂತ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಒಂದ್ಸತಿ ಹೋಗಿ ನೋಡ್ಕೊಂಡ್ ಬನ್ನಿ, ಎಷ್ಟು ತರದ ನೋವುಗಳಿಂದ ಅನುಭವಿಸ್ತಾ ಇರ್ತಾರೆ ಅಂತ. ಇವತ್ತು ಯಾಕೆ ಶುಕ್ರವಾರದೊತ್ತು ನಿಮಗೆ ಎಚ್ಚರ ಮೂಡ್ಸೋದಿಕ್ ಬರ್ತೀನಿ ಅಂತ ಅಂದ್ರೆ, ಯಾರೆಲ್ಲ ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ ಆಗಿರ್ಬೋದು, ಕೇರಾಮೃತ್ ಅಲ್ಲಿ ಯಾರ್ಯಾರು ಇದಾರೆ ಅವ್ರಿಗೆ ಯಾರಿಗೂ ಈ ತರ ಡಿಸೀಸ್ ಆಗಿರ್ಬೋದು, ಯಾವ್ದೇ ಪ್ರಾಬ್ಲಮ್ಸ್ ಗಳು ನೆಕ್ಸ್ಟ್ ಗೆ ಬರಬಾರ್ದು. ಅದಕ್ಕೋಸ್ಕರ ನಿಮಗೆ ಇಷ್ಟು ಆಯುರ್ವೇದಿಕ್ ಗುಣಗಳಿಂದ ರೆಡಿ ಮಾಡಿರುವಂತ ಹೇರ್ ಆಯಿಲ್ ನ ನಿಮ್ ಕೈ ಕೊಟ್ಟಿದೀವಿ. ಇದನ್ನ ಬೆಳಗ್ಗೆ ಬಿಡದಂಗೆ ತಲೆಯಿಂದ ಕಾಲ್ವರ್ಗುನು ನೀಟಾಗಿ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಈ ತರ ಡಿಸೀಸ್ ಗಳು ಕಡಿಮೆ ಆಗುತ್ತೆ. ಮ್ಯಾಮ್ ನನ್ಗೆ ಸ್ವಲ್ಪ ನನ್ ಮದ್ವೆ ಆಗ್ಬೇಕು, ನನ್ಗೊಂದ್ ಸ್ವಲ್ಪ ಸ್ಕಿನ್ ಶೈನಿಂಗ್ ಬರ್ಬೇಕು, ನಾನೊಂದ್ ಸ್ವಲ್ಪ ಫೇರ್ ಆಗ್ಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದೀರಾ ಅವ್ರಿಗೆಲ್ಲ ಏನಿಲ್ಲ, ಸ್ವಲ್ಪ ಕಡ್ಲೆ ಹಿಟ್ಟು, ಸ್ವಲ್ಪ ಮೊಸರು, ಮತ್ತೆ ನಮ್ಮ ಹೇರ್ ಆಯಿಲ್ ನ ಒಂದು 3 ಡ್ರಾಪ್ಸ್ ಹೇರ್ ಆಯಿಲ್ ನ ಹಾಕಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ, ಕೈ ಕಾಲ್ಗೆ ಹಚ್ಕೊಳ್ಳೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ, ವೈಟ್ ಆಗುತ್ತೆ. ನಿಮ್ಮ ಸ್ಕಿನ್ ಏನಾಗುತ್ತೆ, ವೈಟ್ ಆಗುತ್ತೆ.
ನೆಕ್ಸ್ಟ್ ಬಂದು ಮ್ಯಾಮ್ ನನ್ಗೆ ಬ್ಲಾಕ್ ಸರ್ಕಲ್ ಇದೆ, ಬ್ಲಾಕ್ ಸರ್ಕಲ್ ಹೋಗ್ಬೇಕು, ಕಣ್ಣಿನ ಬ್ಲಾಕ್ ಸರ್ಕಲ್ ಹೋಗ್ಬೇಕು, ಏನ್ ಮಾಡ್ಬೇಕು? ಬ್ಲಾಕ್ ಸರ್ಕಲ್ ಏನು ಇಲ್ಲ, ಟೊಮೊಟೊ ಜ್ಯೂಸು ಮತ್ತೆ ಪೊಟ್ಯಾಟೊ ಜ್ಯೂಸ್ಗೆ ನಮ್ ಮೇಡಮ್ ಮೈಕ್ ಮ್ಯೂಟ್ ಆಗಿದೆ, ಮೈಕ್ ಆನ್ ಮಾಡ್ಕೊಳ್ಳಿ. ಓಕೆ ಸಾರಿ. ಓಕೆ, ಯಾರಿಗೆಲ್ಲ ಬ್ಲಾಕ್ ಸರ್ಕಲ್ ಆಗಿದೆ, ಕಣ್ಣಿನ ಸುತ್ತ ಬ್ಲಾಕ್ ಸರ್ಕಲ್ ಆಗಿದೆ ಮ್ಯಾಮ್ ನನ್ಗೆ ಅನ್ನೋರಿಗೆ ಏನಂತಂದ್ರೆ ಪೊಟ್ಯಾಟೊ ಜ್ಯೂಸ್ ಬರುತ್ತೆ, ಪೊಟ್ಯಾಟೊ ಜ್ಯೂಸ್ ಜೊತೆಗೆ ನಮ್ಮ ಹೇರ್ ಆಯಿಲ್ ನ ಒಂದ್ 2 ಡ್ರಾಪ್ ಹೇರ್ ಆಯಿಲ್ ನ ಹಾಕಿ ಕಣ್ಣಿನ ಸುತ್ತ ನೈಟ್ ಹೊತ್ತು ಸ್ವಲ್ಪ ಮಸಾಜ್ ಮಾಡ್ಕೊಂಡ್ಬಿಟ್ರೆ 20 ಡೇಸ್ ನಿಮಗೆ ಬ್ಲಾಕ್ ಸರ್ಕಲ್ ಆಟೋಮೆಟಿಕ್ಲಿ ಕಡಿಮೆ ಆಗುತ್ತೆ. ನಿಮ್ ಕೈಯಲ್ಲೇ ಇದೆ ಅದೆಲ್ಲ. ತುಂಬಾ ಕಾಸ್ಟ್ಲಿ, ನಾನು ಕ್ರೀಮ್ಗಳು ತಗೊಂತೀನಿ, ಹೊರಗಡೆ ಹೋಗಿ ಇನ್ನಷ್ಟು ಕ್ರೀಮ್ ತಗೊಳ್ತೀನಿ. ದಯವಿಟ್ಟು ಆ ಕ್ರೀಮ್ಗಳಿಂದ ನಿಮಗೆ ಒಂದು ಡಿಸೀಸ್ ಇಂದ 101 ಡಿಸೀಸ್ಗಳು ಇನ್ನೂ ಜಾಸ್ತಿ ಆಗುತ್ತೆ. ತುಂಬಾ ಕಾಯಿಲೆಗಳಿಂದ ಆಚೆಗೆ ಹೋಗೋದಿಕ್ಕೆ ನಿಮ್ಗೆ ಬಿಡುಗಡೆ ಆಗೋದಿಲ್ಲ. ಆಮೇಲೆ ದಯವಿಟ್ಟು ಸ್ಕಿನ್, ಯಾರೆಲ್ಲ ಚಣಿಸಿದಿರಾ, ಯಾರೆಲ್ಲ ಹುಡುಗರುಗಳು, ಯಾರೆಲ್ಲ ಲೇಡೀಸ್ ಗಳಿದ್ದೀರಾ, ದಯವಿಟ್ಟು ಹೇರ್ ಆಯಿಲ್ ನ ಚೆನ್ನಾಗಿ ಅಪ್ಪರ್ ಲೇಯರ್ ಆಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬರೀ 10 ಮಿನಿಟ್ಸ್ ಸಾಕು. 5 ಮಿನಿಟ್ಸ್ ಮಸಾಜ್ ಮಾಡಿ ಬೆಚ್ಚಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ, ಕಾಲಿಂದ ತಲೆವರೆಗೂ ನೀಟಾಗಿ ಒಂದ್ 5 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ ನೀವು ತುಂಬಾ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿರೋದನ್ನೇ ಇನ್ನೂ ಚೆನ್ನಾಗಿ ಕಾಣೋ ತರದಕ್ಕೆ ಬರೀ 10 ಮಿನಿಟ್ಸ್ ಡೈಲಿ ಟೈಮ್ ಕೊಟ್ರೆ ಸಾಕು. 20 ಡೇಸ್ಗೆ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಾಗತ್ತೆ. ನಿಮ್ಗೆ ಹೇರ್ ರೂಟ್ಸ್ ತುಂಬಾ ಗಟ್ಟಿ ಆಗ್ಬೇಕು, ತುಂಬಾ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಹೇರ್ ನ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಲ್ಮೋಸ್ಟ್, ಯಾಕಂತಂದ್ರೆ ನಾನು ಇದಕ್ಕೆ ಏನು ಇಂಗ್ರೀಡಿಯೆಂಟ್ ಹಾಕೋದೇ ಬೇಕಾಗಿಲ್ಲ. ಎಲ್ಲಾ ತರದ ಇಂಗ್ರೀಡಿಯೆಂಟ್, ಎಲ್ಲಾ ತರದ್ದು ನಿಮ್ಗೆ ಏನೇನೆಲ್ಲ ರೂಟ್ಸ್ ಹಾಕ್ಬೋದು, ಯಾವ್ದೆಲ್ಲಾ ಬ್ರಾಂಡ್ಸ್ ಇಂದ ಏನೇನೆಲ್ಲ ತಗೊಂಬಂದ್ ಹಚ್ಬೋದು ಅನ್ನೋದಕ್ಕೆ, ಏನೇನೆಲ್ಲ ಔಷಧಿಗಳನ್ನ ಹಾಕ್ಬೇಕು ಅಂತ ಎಲ್ಲಾ ತರದ್ದು ಔಷಧಿಗಳನ್ನ ಇಲ್ಲಿ ತಗೊಂಬಂದು ಆಲ್ ಇನ್ ಒನ್ ಏನೊಂದು 100%ಗೆ 90% ಆಗಿ ಆಯಿಲ್ ನ ತಗೊಂಬಂದು ನಿಮ್ ಕೈ ಕೊಟ್ಟಿದೀವಿ. ಇದನ್ನ ಹೇಗ್ ಬಳಸ್ಕೊಬೇಕು, ನಾನು ಹೇಳಿದ ರೀತಿ ನೀವು ಬಳಸದೆ ಆಗಿದ್ದಲ್ಲಿ 20 ಡೇಸ್ ಒಳಗೆ ನಿಮಗೆ ರಿಸಲ್ಟ್ ಬರುತ್ತೆ. ನಾನ್ ನಿಮ್ಮಲ್ಲಿ ವಿನಂತಿ ಏನಂತ ಅಂದ್ರೆ, ದಯವಿಟ್ಟು ಮನೇಲಿ ಯಾರ್ಯಾರೆಲ್ಲ ಸದಸ್ಯರಿದ್ದೀರಾ ಅದನ್ನೆಲ್ಲರೂ ಇದನ್ನ ಒಂದ್ಸತಿ ಉಪಯೋಗ ಮಾಡಿ 20 ಡೇಸ್ ನೋಡಿ. ನಿಮಗೆ ಬರೋ ರಿಸಲ್ಟ್ ನೀವೇ ಹೇಳ್ತೀರಾ, ಹೌದು ಮ್ಯಾಮ್ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಯ್ತು, ಸ್ಕಿನ್ ತುಂಬಾ ಚೆನ್ನಾಗಾಗಿದೆ, ನನ್ಗೆ ಕಣ್ಣಿನ ತುಂಬಾ ಊತ ಇತ್ತು, ಕಣ್ಣು ಉರಿ ಜಾಸ್ತಿ ಆಗಿತ್ತು, ನನಗೆ ಕಣ್ಣಿನ ಪ್ರಾಬ್ಲಮ್ ಜಾಸ್ತಿ ಇತ್ತು, ಕಣ್ ಕಡಿಮೆ ಆಗಿದೆ. ಮೇಡಮ್ ಜಸ್ಟ್ 2 ಮಿನಿಟ್ಸ್ ಇದೆ. ಓಕೆ, ನೆಕ್ಸ್ಟ್ ರೀಜಾಯಿನ್ ಆಗ್ತೀರಾ ಎಲ್ಲರೂ? ಇನ್ನೊಂದ್ ಸೆಷನ್ ತಗೊಳ್ಳೋಣ. ಓಕೆ ಮೇಡಮ್, ಇನ್ನೊಂದ್ ಸೆಕ್ಷನ್ ನಡೀತೆ ಅಂತಂದ್ರೆ ಮಾಡ್ಬೋದು. ನೆಕ್ಸ್ಟ್ 2 ಮಿನಿಟ್ಸ್ ಮತ್ತೆ ನೆಕ್ಸ್ಟ್ ಜಾಯಿನ್ ಆಗೋಣ. ಅಲ್ಲಿವರೆಗೂ ಕಂಟಿನ್ಯೂ ಮಾಡೋಣ. ಮಾಡಿ ಮೇಡಮ್, ಮಾಡಿ. ನೆಕ್ಸ್ಟ್ ಯಾರೆಲ್ಲ ಬೇಗ ರೀಜಾಯಿನ್ ಆಗಿ, ಯಾರೆಲ್ಲ ಈ ಇದ್ರಲ್ಲಿ ಇದಾರೆ ಅವರೆಲ್ಲ